ಎಲ್ಲರಿಗೆ ನಮಸ್ಕಾರ. ನಾವು ಸುಧಾ ಸುಪರ್ಣೀಯಂ ಈ ಚಂಪೂ ಕಾವ್ಯದ ಅಂದರೆ ಹೊಸ ಈ ಕಾಲದಲ್ಲಿ ಆಧುನಿಕ ಕಾಲದಲ್ಲಿ ನಮ್ಮ ತರುಣ ಕವಿಯೊಬ್ಬರು ಬರೆದಿರೋ ಕಾವ್ಯ ಚಂಪೂ ಕಾವ್ಯ, ಅದರ ವಾಚನ ವ್ಯಾಖ್ಯಾನವನ್ನು ಕೇಳ್ತಾ ಬರ್ತಿದ್ದೀವಿ. ಅನೇಕ ದಿನಗಳಿಂದ ಬಿಟ್ಟು ಸರಣಿಯಾಗಿ ಕೇಳ್ತಾ ಬರ್ತಿದ್ದೀವಿ. ಇವತ್ತು ಹಿಂದಿನ ಸ್ವಲ್ಪ ಕಥೆಯನ್ನು ಜ್ಞಾಪಿಸ್ಕೊಳ್ಳೋದಾದರೆ, ಗರುಡ ಸುಪರ್ಣ ತನ್ನ ತಾಯಿಯ ಹೇಳಿಕೆಯ ಮೇರೆಗೆ ಮತ್ತು ತನ್ನ ಚಿಕ್ಕಮ್ಮನ ಬೇಡಿಕೆಯ ಮೇರೆಗೆ, ಆ ಕದ್ರು ನಮಗೆ ಅಮೃತವನ್ನು ತಂದುಕೊಟ್ರೆ ನಿಮ್ಮ ಅಮ್ಮನಿಗೆ ದಾಸ್ಯವನ್ನು ನಾನು ಬಿಡಿಸ್ತೀನಿ ಅಂತ ಹೇಳಿದಾಗ, ಅಮೃತವನ್ನು ತರೋದಿಕ್ಕೆ ಅಂತ ತಾಯಿಯ ಮಾತನ್ನು ಕೇಳಿಕೊಂಡು ಅಮೃತ ಹೇಗೆ ಹುಟ್ಟಿತು ಏನು ಆ ಕಥೆಯನ್ನೆಲ್ಲ ಕೇಳಿಕೊಂಡು ಈಗ ದೇವಲೋಕದಲ್ಲಿ ಇರೋವಂತಹ ಅಮೃತವನ್ನು ತರೋದಕ್ಕಾಗಿ ಹೊರಟಿದ್ದಾನೆ. ಹೀಗೆ ಹೊರಟಂತಹ ಆ ಸುಪರ್ಣ ಈಗ ಅವನು ಬಂದಿರೋದೆಲ್ಲಿ, ಕಾಶಿಗೆ ಬರ್ತಾ ಇದ್ದಾನೆ. ಅವರು ಪ್ರಾರ್ಥನಾ ಶ್ಲೋಕವನ್ನಾಗಿ ಹಾಡಿದ್ದು ಕೂಡ ಆ ಗುಡ್ಡದೊಡೆಯನನ್ನು, ಅಂದರೆ ಕವಿಗಳು ಬಂದಿದ್ದಾರೆ, ಅವರ ಮನೆ ದೇವರಾದಂಥ ಮೈಲಾರಲಿಂಗ ಆ ಗುಡ್ಡದೊಡೆಯನನ್ನು ಪ್ರಾರ್ಥನೆ ಮಾಡಿದ್ರು. ಅದು ಈಶ್ವರನ ಪ್ರಾರ್ಥನೆ. ಈಗಷ್ಟೇ ನಾವು ಶಿವರಾತ್ರಿಯನ್ನು ಮೊನ್ನೆ ತಾನೇ ಶಿವರಾತ್ರಿಯ ಒಂದು ಆಚರಣೆ ಮುಗಿದಿದೆ. ಅದಕ್ಕೆ ಸರಿಯಾಗಿ ಒಂದು ಕಾಕತಾಳೀಯವೋ ಅನ್ನೋ ಹಾಗೆ ಇವಾಗ ನಮಗೆ ಇಲ್ಲಿ ಕಾಶಿಯ ವರ್ಣನೆಯೇ ಇನ್ನು ಮೇಲೆ ನಾವು ನೋಡೋದು ಇವತ್ತಿನ ಈ ಕಾವ್ಯ ಭಾಗದಲ್ಲಿ. ಈಗ ಅವನು ಕಾಶಿಗೆ ಬರ್ತಾ ಇದ್ದಾನೆ. ಕಾಶಿ ಕ್ಷೇತ್ರಂ ಕಂಗೊಂಡುದು ನೆಲನರ್ತಣಂ. ನೋಡಿದಾಗ ಕಾಶಿ ಕ್ಷೇತ್ರ ಕಾಣ್ತಾ ಇದೆ. ಆ ಕಾಶಿ ಕ್ಷೇತ್ರ ಹೇಗಿದೆ ಅನ್ನೋದರ ವರ್ಣನೆಯನ್ನು ನಾವೀಗ ಕಾಣ್ತಾ ಹೋಗೋಣ. ಇಂಥ ರಮಣೀಯ ಸಮಾರ್ದ್ರ ನಿಸರ್ಗ ಸಾಂದ್ರತೆಯನಭಿವರ್ಣಿಪಂತೆ ಯಸೆವ ಸಹೃದಯತ್ವನಿಂ ಪತತ್ರಿಕುಲೋತ್ತಮಂ ಪರಿದೈತರುತ್ತಿರೆ ನೇಸರಿನ ಎಳವಿಸಿಲಿನೊಳ್ ವಸುಮತಿಯ ಸೀಮಂತಮಣಿಯಂತೆ ಸೆವ ಕಾಶಿ ಕ್ಷೇತ್ರಂ ಕಂಗೊಂಡುದು ನೆಲನರ್ತಣಂ ಮಂದಾಕಿನಿ ಪುಣ್ಯಪಯ ಪ್ರವೃದ್ಧಂ ಮಂದಾಕಿನಿ ಪುಣ್ಯಪಯ ಪ್ರಬುದ್ಧಂ ನೀವಾರ ಸೌವರ್ಣ್ಯದ ಭೂಮಿಯಂದಂ ಶ್ರದ್ಧಾಫಲಶ್ರೀ ಬೆಳಸಾಂತುದೆಂಬಿಂ ಪ್ರಕಾಶಿಗುಂ ಕಾಶಿಯೇ ಧರಿತ್ರಿಯೊಳ್ ತಾಂ ಕಾಶಿ ಪ್ರಕಾಶಿಕುಂ ಇದುದಲ್ ಸದಾಶಿವ ಸನ್ನಿಧಿ ಎಂದರಿದೋ ಸಾಮೀಪ್ಯಮಂಬಯಸಿ ಕೆಳಗಣದಾಗಸ ಕೆಳಿದು ವಿಶ್ವೇಶ್ವರನ ತಾಣಕಂ ಬಲವಂದಿರ್ಪಾಗಳ್ ಅಲ್ಲಿ. ಶಂಕರನ ಕ್ಷೇತ್ರ, ಅದರ ವರ್ಣನೆ ಶಂಕರಾಭರಣದಲ್ಲಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ವಸುಮತಿಗೆ ಅಂದರೆ ಭೂಮಿಗೆ ಸೀಮಂತ ಮಣಿಯ ಹಾಗೆ, ಬೈತಲೆ ಬೊಟ್ಟಿನ ಹಾಗೆ ಆ ಕಾಶಿ ಅಲ್ಲಿ ಕಾಣಿತು ಅಂತ. ಆ ಕಾಶಿ ಹೇಗಿತ್ತು? ಕಾಶಿಯ ಐಡೆಂಟಿಟಿ ಅಂದ್ರೇ ನಮಗೆ ಗಂಗೆ ವಿಶ್ವನಾಥನಿಗಿಂತ ಹೆಚ್ಚಾಗಿ ಗಂಗೆಯೇ ನಮಗೆ ಕಾಶಿಗೆ ದೊಡ್ಡ ಐಡೆಂಟಿಟಿ ಅಂತ ಅನಿಸುತ್ತೆ. ಅದನ್ನು ಮೊದಲು ಕವಿಗಳು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅದು ಹೇಗಿತ್ತಂತೆ ಅಂದರೆ, ಮಂದಾಕಿನಿ ಪುಣ್ಯ ಪಯ ಪ್ರವೃದ್ಧಂ ನೀವಾರ ಸೌವರ್ಣ್ಯದ ಭೂಮಿಯಂದಂ. ಮಂದಾಕಿನಿ ಆ ಗಂಗಾ ನದಿಯ ನೀರಿನಿಂದ ಚೆನ್ನಾಗಿ ಬೆಳೆದಿರೋವಂತಹ ನವಣೆ ಅಂದರೆ ಮಿಲೆಟ್. ಈಗೆಲ್ರಿಗೂ ನವಣೆ, ಅದು ಸಾಮೆ ಎಲ್ಲ ಚೆನ್ನಾಗೇ ಗೊತ್ತಿದೆ. ಮೊದಲಾಗಿದ್ದರೆ ಅದನ್ನು ಯಾವುದು ಏನು ಎಲ್ಲ ಹೇಳಬೇಕಾಗಿತ್ತು. ಈಗ ಎಲ್ರಿಗೂ ಈ ಸಿರಿಧಾನ್ಯಗಳ ಪ್ರಭಾವದಿಂದಾಗಿ, ಎಲ್ಲ ಕಡೆ ಪ್ರಚಾರದಿಂದಾಗಿ ಎಲ್ರಿಗೂ ಗೊತ್ತಾಗಿದೆ. ನವಣೆ ಒಂದು ರೀತಿಯಾಗಿ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಇರುತ್ತೆ. ಹಾಗೆ ಇತ್ತಂತೆ ಭೂಮಿಯ ಹಾಗೆ ಅದು. ಶ್ರದ್ಧೆ ಅನ್ನುವಂತಹ ಫಲ ಇದೆಯಲ್ಲ, ಶ್ರದ್ಧಾ ಫಲಶ್ರೀ ಬೆಳಸಾಂತುದೆಂಬಿಂ ಪ್ರಕಾಶಿಕುಂ ಕಾಶಿ ಧರಿತ್ರಿಯೋಳ್ ಅಂತ ಹೇಳಿ, ಕಾಶ್ಯತೆ ಇತಿ ಕಾಶಿ ಅಂತ ಹೇಳಿ. ಕಾಶಿ ಅಂದ್ರೇ ಪ್ರಕಾಶಿಸುವಂತಹ ನಗರ ಅಂತ ಹೇಳಿ ಅಲ್ಲಿ ಎಲ್ಲ ಥರದಲ್ಲಿದೆ. ಶ್ರದ್ಧೆ ಅನ್ನೋದೇ ಅಲ್ಲಿ ಮುಖ್ಯವಾದಂಥ ಬೆಳಸು, ಅದೇ ಅಲ್ಲಿಯ ಫಲ. ಹಾಗೆ ಅದು ಈ ಭೂಮಂಡಲದಲ್ಲಿ
ಪ್ರಕಾಶಿಸ್ತಾ ಇತ್ತಂತೆ. ಆ ಸುವರ್ಣ ಬಣ್ಣನೂ ಹಾಗೆ, ಸುವರ್ಣವೂ ಪ್ರಕಾಶಿಸುವಂಥದ್ದು. ಆ ರೀತಿಯಾಗಿ ಕಾಶಿ ಕಂಗೊಳಿಸ್ತಾ ಇತ್ತು ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ನಮಗೆಲ್ಲ ತೀರ್ಥಕ್ಷೇತ್ರಗಳಲ್ಲೂ ಇರೋದು, ಎಲ್ಲ ಕಡೆ ಅದೇ ದೇವಸ್ಥಾನ, ಅದೇ ಥರ ಲಿಂಗ, ಅದೇ ಥರ ದೇವರು, ಎಲ್ಲ ಒಂದು ನದಿ ಎಲ್ಲ ಇರುತ್ತೆ. ಆದರೆ ಮುಖ್ಯವಾಗಿ ಇರೋದೇನು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಶ್ರದ್ಧೆ. ಈಗ ಅಷ್ಟು ದೊಡ್ಡ ದೇವಸ್ಥಾನ ಇರುತ್ತೆ, ಅದರಲ್ಲಿ ನೋಡಿದ್ರೆ ಒಂದು ಪುಟ್ಟ ಲಿಂಗ ಇರುತ್ತೆ. ಈಗ ಲಿಂಗರಾಜ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಎಲ್ಲೋ ದೂರದಿಂದ ಇಷ್ಟು ಲಿಂಗ ಕಾಣುತ್ತೆ ನಮಗೆ. ಆದರೆ ಅದು ದೊಡ್ಡದಲ್ವೇ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವಂತಹ ಶ್ರದ್ಧೆ ಅನ್ನೋದೇ ತುಂಬ ದೊಡ್ಡದಾಗತ್ತೆ. ಹಾಗೆ ಶ್ರದ್ಧೆ ಅನ್ನೋದೇನೆ ಫಲ, ಅದೇ ತುಂಬ ಸಿರಿಫಲವಾಗಿ ಬೆಳೆದು ನಿಂತಿರೋ ಹಾಗೆ ಕಾಶಿ ಅನ್ನುವಂತಹ ಈ ಪುಣ್ಯ ನಗರಿ ಈ ಭೂಮಂಡಲದಲ್ಲೆಲ್ಲ ಪ್ರಕಾಶಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತಾ ಅವ್ರು ಹೇಳಿದ್ದಾರೆ. ಅಂದರೆ ಇದೆಲ್ಲ ಗರುಡನ ಕಣ್ಣೋಟದಿಂದ ಕಾಣಿಸ್ತಾ ಇರೋದು. ಗರುಡ ನೋಡ್ತಾನೆ, ಇದು ಸದಾಶಿವ ಸನ್ನಿಧಿ ಅನ್ನೋದು ಅವನಿಗೂ ಗೊತ್ತಾಗುತ್ತಂತೆ. ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ನಾನು ಸ್ವಲ್ಪ ಹತ್ತಿರಕ್ಕೆ ಬರೋಣ, ಅಲ್ಲೊಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅಂತ ಹೇಳಿ ಅವನು ಕೆಳಗಡೆಗೆ ಆಕಾಶದಲ್ಲಿ ಒಂದು ಎತ್ತರದಲ್ಲಿ ಹಾರ್ತಾ ಇದ್ದ. ಸ್ವಲ್ಪ ಭೂಮಿಗೆ ಹತ್ತಿರವಾಗಿ ಇನ್ನು ಕೆಳಕ್ಕೆ ಇಳಿದು ಅಲ್ಲಿ ಆ ವಿಶ್ವೇಶ್ವರನ ಜಾಗಕ್ಕೆ ಬಂದಿದ್ದಾನೆ. ಬಂದಾಗ ಆ ವಿಶ್ವೇಶ್ವರನ ಆ ಊರು ಹೇಗಿತ್ತು, ಅವನ ಆಕಾರ ಹೇಗಿತ್ತು ಅದನ್ನು ನೋಡಿ ಮಾಲೆಯಾಗಿ ಚಂಪಕ ಮಾಲೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಅದನ್ನು ನೋಡಿ. ಘನ ಧವಳಾಂಗ ತುಂಗ ತನು ವಿಸ್ತರದ ಇಂದು ಕಲಾಪದ ಉದ್ರಣಿತ ಮೃದಂಗ ಸಂಗತ ಗಣಗಳ ಅನಂತ ಭುಜಂಗ ಮಂಗ ಭೂಷಣದ ಅಸಮೇಕ್ಷಣೋನ್ನತ ಲಲಾಟ ಶಿಖಿಪ್ರಭಯಾಪಗೋರ್ಮಿನಿಸ್ವರಿತ ಜಟಾಕಟಾಂಗನ ಹರಿಸಂಹರಣ ಪ್ರತಿಮತ್ರಿಶೂಲದ ಉದ್ವನಿತ ಡಮರ್ವ ಪೌರುಷ ವಚಶ್ರುತಿಯ ಉದ್ಧುರ ಮತ್ಮ ವಿಸ್ಮಯಾಗ್ರಣೀಯನೋ ಅಪರ್ಣೆಯಾಣ್ಮನಿರವಂ ಖಗನು ಅಚ್ಚರಿವಟ್ಟು ನೋದವ. ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಅಪರ್ಣೆಯ ಧವನನ್ನು, ಅಂದರೆ ಅಪರ್ಣೆಯ ಪತಿಯಾದಂತಹ ಶಿವನನ್ನು ಆಶ್ಚರ್ಯದಿಂದ ಆ ಸುಪರ್ಣ, ಆ ಗರುಡ ದ್ವಿಜೋತ್ತಮ ಅವನು ಅದನ್ನು ನೋಡ್ತಾ ಇದ್ದಾನೆ ಅಂತ ಹೇಳಿ. ಆ ಅಪರ್ಣಾಧವ ಹೇಗಿದ್ದ, ಅಪರ್ಣೆಯ ಆಣ್ಮ ಅಂದರೆ ಅವನಿಗೆ ಅವನ ಪತಿ ಅಂತ ಅರ್ಥ, ಹೇಗಿದ್ದ ಅನ್ನೋದನ್ನು ಮಿಕ್ಕ 2, 4, 6 ಸಾಲುಗಳಲ್ಲಿ, ಇದು ಚಂಪಕಮಾಲ ಲಯ ಅಂತಲೇ ಅಂದ್ಕೊಳ್ತೀನಿ, 6 ಸಾಲುಗಳಲ್ಲಿ ಅವರು ವರ್ಣನೆ ಮಾಡಿದ್ದಾರೆ. ಎಲ್ಲ ದೀರ್ಘ ಸಮಾಸಗಳು ಒಂದಕ್ಕೆ ಸೇರಿಸಿ ಬರೆದಿದ್ದಾರೆ. ಅಲ್ಲಲ್ಲಿ ಒಂದೊಂದು ವಿಭಕ್ತಿ ಪ್ರತ್ಯಯವನ್ನು ಇಟ್ಟು ಬೇರ್ಪಡಿಸಿದ್ದಾರೆ. ನೋಡಿ ಹೇಗಿದ್ದು ಅಂದರೆ ಘನ ಧವಳಾಂಗ ತುಂಗ ತನು ವಿಸ್ತರದ ಅಂತ. ಘನ ಧವಳಾಂಗ ಅಂದರೆ ಅಚ್ಚ ಬಿಳುಪು, ಶಿವ ಬೆಳ್ಳಿಗಿದ್ದಾನೆ ಅಂತ ಹೇಳಿ ನಮ್ಮ ಕಲ್ಪನೆ. ಅಂದರೆ ಹಾಗೆ ಪುರಾಣಗಳಲ್ಲೆಲ್ಲ ವರ್ಣನೆ ಮಾಡಿರುವಂಥದ್ದು. ಅಚ್ಚ ಬಿಳುಪು, ತುಂಗ ಅಂದರೆ ಎತ್ತರವಾಗಿರುವಂಥವನು, ವಿಸ್ತಾರವಾಗಿರುವಂಥ ಶರೀರದ, ಇಂದು ಕಲಾಪದ, ಅವನ ತಲೆಯಲ್ಲಿ ಚಂದ್ರಕಳೆ ಇರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಉದ್ರಣಿತ ಮೃದಂಗ ಸಂಗತ ಗಣಗಳ. ಉದ್ರಣಿತ ಅಂತಂದರೆ ಗಣಗಳೆಲ್ಲ ಇದೆಯಲ್ಲ, ಶಿವನ ಗಣಗಳು, ಅವರೆಲ್ಲ ಮೃದಂಗವನ್ನು ನುಡಿಸ್ತಾ ಇದ್ದಾರಂತೆ. ಆ ಮೃದಂಗದ ಧ್ವನಿ ಅಲ್ಲೆಲ್ಲ ಕಡೆ ಅನುರಣಿತ ಆಗ್ತಾ ಇದೆ. ಜೊತೆಗೆ ಭೂತಗಣಗಳು, ಅವನ ಗಣಗಳು ಅಂದರೆ ಭೂತಗಣಗಳೆಲ್ಲ ಇವೆ. ಅದಾದಮೇಲೆ ಅನಂತ ಭುಜಂಗ ಅಂಗಭೂಷಣದ ನಾಗಭೂಷಣವನ್ನು ಅವನು ಹಾಕ್ಕೊಂಡಿರ್ತಾನೆ. ಅನಂತ ನಾಗ, ಶ್ರೇಷ್ಠವಾದಂತಹ ನಾಗ ಅದು, ಅದರ ಭೂಷಣವನ್ನು ಅವನು ತೊಟ್ಕೊಂಡಿದ್ದಾನೆ. ಎಂತೆಂಥದೋ ಹಾವಲ್ಲ, ಕೆರೆ ಹಾವು, ಬಿಲ್ಲುರಿ ಹಾವು ಅಂಥದ್ದೆಲ್ಲ ಅಲ್ಲ, ಅನಂತ ಅಂದರೆ ಶ್ರೇಷ್ಠವಾದ ನಾಗಗಳು ಅಂತ ಹೇಳಿ ಅವಕ್ಕೆಲ್ಲ ಒಂದು ಪಾವಿತ್ರ್ಯವನ್ನು ಕೂಡ ನಮ್ಮ ಪುರಾಣಗಳು ಹೇಳಿವೆ. ಅಂತಹ ನಾಗನನ್ನು ಭೂಷಣವನ್ನಾಗಿ ಇಟ್ಕೊಂಡಿರೋದು. ಮತ್ತು ಅಸಮೇಕ್ಷಣ ಅಂದರೆ ಅವನಿಗೆ ಸಮವಲ್ಲದ ಕಣ್ಣುಗಳಿವೆ ಅಂತ. ಸಮ ಇರೋದು ಅಂದರೆ 2 ಇರಬೇಕು, ಅವನಿಗೆ 3 ಇದೆ, ಹಾಗಾಗಿ ಅಸಮೇಕ್ಷಣ ಅವನು ಅಂತ ಹೇಳಿ ಕರೀತಾರೆ. ಮತ್ತು ಉನ್ನತ ಲಲಾಟ ಶಿಖಿಪ್ರಭೆಯ,
ಉನ್ನತ ಲಲಾಟ ಅಂತಂದರೆ ಉನ್ನತವಾದ ಎತ್ತರವಾದ ಅಗಲವಾದಂತಹ ಹಣೆ ಇದೆ. ಅಗ್ನಿಪ್ರಭೆ, ಯಾಕೆಂದರೆ ಅವನಿಗೆ ಹಣೆಗಣ್ಣಿರೋದ್ರಿಂದ ಅಲ್ಲಿ ಅಗ್ನಿಪ್ರಭೆ ಕಾಣ್ತಾ ಇದೆ. ಜೊತೆಗೆ ಶಿಖಿ ತಲೆಯಲ್ಲಿ ಜಟೆಯಲ್ಲಿ ಆಪಗೋರ್ಮಿ ನಿಸ್ವನಿತ ಜಟಾಕಟಾಹದ, ಆಪಗೆ ಅಂದರೆ ಗಂಗೆ, ಆ ಗಂಗೆಯ ಊರ್ಮಿ ಕಥೆ ಗೊತ್ತಲ್ವಾ? ಭಗೀರಥ ಗಂಗೆನ ತಂದಾಗ ಅವಳು ನಾನು ಎಲ್ಲಿ ಇಳಿಯೋದು, ನಾನು ಅಷ್ಟು ರಭಸವಾಗಿ ಬರ್ತೀನಿ ಅಂತ ಕೇಳಿದಾಗ ಭಗೀರಥ ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಮಾಡಿದಾಗ ಶಿವ ತನ್ನ ಜಟಾಜೂಟವನ್ನು ಬಿಚ್ಚಿ ನಿಂತ್ಕೊಂಡಾಗ ಅಲ್ಲಿ ಅವಳು ಇದೇನು ಮಹಾ ಅಂತ ಇಳಿತಾಳೆ. ಇಳಿತಿದ್ದಾಗೆ ಧುಮುಕ್ತಿದ್ದಾಗೇ ಅವನ ಜಟೆಯಲ್ಲಿ ಸಿಕ್ಕಾಕೊಂಡು ಎಷ್ಟೋ ಸಹಸ್ರ ವರ್ಷಗಳ ಕಾಲ ಅಲ್ಲೇ ಸುತ್ತಿ 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 ಆಮೇಲೆ ಈಚೆಗೆ ಬಂದ್ಲು ಅನ್ನೋದು ಕತೆ. ಹಾಗೆ ಅಲ್ಲಿ ಸುತ್ತುತ್ತಾ ಇರುವಂತಹ ಆ ಗಂಗೆಯ ನಿಸ್ವನಿತ ಜಟಾ ಕಟಾಹದ ಹಾಗಿದೆಯಂತೆ. ಅಲ್ಲಿ ಆ ಗಂಗೆಯ ಊರ್ಮಿ ಅಂದರೆ ಅಲೆಗಳ ಧ್ವನಿ ಕೇಳ್ತಾ ಇದೆ, ಅಲೆಗಳ ಸಪ್ಪಳ ಅಲ್ಲಿ ಚೆನ್ನಾಗಿ ಕೇಳ್ತಾ ಇದೆ. ಅರಿಸಂಹರಣ ಅಪ್ರತಿಮ ತ್ರಿಶೂಲದ, ಅರಿಸಂಹರಣ ಅರಿಗಳನ್ನು ಸಂಹಾರ ಮಾಡುವಂತಹ ಅಪ್ರತಿಮವಾದಂಥ ತ್ರಿಶೂಲ, ಆ ತ್ರಿಶೂಲದಿಂದ ಶತ್ರುಗಳನ್ನು ನಾಶ ಮಾಡುವಂಥದ್ದು. ತ್ರಿಶೂಲದ ಉದ್ಧ್ವನಿತ ಉದ್ಧ್ವನಿತ ಡಮರ್ವ, ಉದ್ಧ್ವನಿತ ಅಂದರೆ ಡಮರುವಿನ ನಾದ ಕೇಳ್ತಾ ಇದೆ. ಪೌರುಷ ಸ್ತೃತಿಯ, ಪೌರುಷ ವಚಸ್ತೃತಿ ಅಂತಂದರೆ ಅಪೌರುಷೇಯವಾದಂಥದ್ದು. ಅಂದರೆ ಶಿವನ ಡಮರುವಿಂದ ನಾನು ಅವತ್ತೇ ಹೇಳಿದ್ದೆ ಮಾಹೇಶ್ವರ ಸೂತ್ರಗಳೆಲ್ಲ ಬಂದಿತ್ತು ಅಂತ. ಶಿವನ ಅದರಿಂದಲೇ ಎಲ್ಲ ವೇದಗಳೆಲ್ಲ ಬಂದಿತ್ತು. ಅಪೌರುಷೇಯವಾದಂಥ ವಾಣಿ ಅಂದರೆ ವೇದಗಳಿಗೆ ಕೂಡ ಅವನೇ ಮೂಲ ಅಂತ ಹೇಳಿ. ಹಾಗಿರೋವಂತಹ ಉದ್ಧುರ ಭಸ್ಮ ಅಂದರೆ ಚೆನ್ನಾಗಿ ದಟ್ಟವಾಗಿ ಸಾಂದ್ರವಾಗಿ ವಿಭೂತಿಯನ್ನು ಬಳಕೊಂಡಿರುವಂತಹ ವಿಸ್ಮಯಾಗ್ರಣೀಯ ಈ ಒಂದು ವೇಷ ನಿಜಕ್ಕೂ ವಿಸ್ಮಯವೇ. ಯಾರಿಗೂ ಕೂಡ ಶಿವನ ಒಂದು ವೇಷ ನೋಡಿದ್ರೆ ವಿಸ್ಮಯವೇ ಆಗುವಂಥದ್ದು. ಎಲ್ಲ ವಿರೋಧಗಳನ್ನೆಲ್ಲ ಸಮಾಹಾರ ಮಾಡುವ ರೀತಿಯಲ್ಲಿ ಹಾವು, ಗಂಗೆ, ಚಂದ್ರ ಎಲ್ಲವನ್ನೂ, ಆಮೇಲೆ ನಂದಿ, ಭೂತಗಣಗಳು ಎಲ್ಲವನ್ನೂ ಇಟ್ಕೊಂಡು ಅವನು ಆ ಇಡೀ ಒಂದು ಸೃಷ್ಟಿಯನ್ನು ನಿರ್ವಾಹ ಮಾಡೋ ರೀತಿಯಲ್ಲಿ ಸಾಂಕೇತಿಕವಾಗಿ ಆಗಿದ್ದಾನೆ. ಅಂತಹ ವಿಸ್ಮಯಾವಹವಾದ ಅಪರ್ಣೆಯ ಆಣ್ಮನನ್ನು, ಇಷ್ಟಕ್ಕೂ ಇಷ್ಟೆಲ್ಲ ಇದೆ. ಅವನು ಯಾರ ಗಂಡ? ಅಪರ್ಣೆಯ ಗಂಡ. ಪರ್ಣವನ್ನೂ ತಿನ್ನದೆ ಶಿವನಿಗಾಗಿ ತಪಸ್ಸು ಮಾಡಿದಂತಹ ಅಪರ್ಣೆಯ ಆಣ್ಮನನ್ನು ಅಚ್ಚರಿಯಿಂದ ಆ ಖಗ ನೋಡ್ದ ಅಂತ ಹೇಳಿ ಭಾಳ ಸುಂದರವಾದಂತಹ ವರ್ಣನೆ. ಪೂರ್ತಿಯಾಗಿ ಶಿವನ ಎಲ್ಲ ಗುಣಾತಿಶಯಗಳನ್ನು 6 ಸಾಲುಗಳಲ್ಲಿ ಕವಿಗಳು ತಂದು ವರ್ಣನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಬಹಳವಾಗಿ ತಿಳ್ಕೊಂಡವರು ಇನ್ನೂ ಬೇಕಾದಷ್ಟು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ಬೋದು ಅಂತ ಅನ್ಸುತ್ತೆ. ನಾನು ನನ್ನ ಇತಿಮಿತಿಯಲ್ಲಿ ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ. ಹೀಗೆ ಇದ್ದಂತಹ ಅವನನ್ನು ನೋಡಿದ ಮೇಲೆ ಈಗ ನೋಡಿ ಮುಂದಿನ ಒಂದು ವರ್ಣನೆ. ಅವರಿಬ್ಬರೂ ಕೂಡ ಓಡಾಡ್ತಾ ಇದ್ದಾರೆ ಕಾಶಿಯಲ್ಲಿ. ಯಾರ್ಯಾರು ಅಪರ್ಣ ಯಾಣ್ಮ ಅಂತ ಹೇಳಿದ್ರಲ್ವ, ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದನ್ನು ನೋಡಿ. ವಚನ ಭಾಗ. ಆವಚನೀಯ ಗುಣೋತ್ತುಂಗ ಶೃಂಗ ನಿಲಯಂ ಗೌರಿ ಮನೋಲಹರಿ ವಲಯಂ ವಿಶ್ವನಾಥಂ ಸಹ ಧರ್ಮಚಾರಿಣಿ ಜಗದಂಬೆಯೊಡನೆ ಅಲ್ಲಿ ಕುಳಿನಮಯ ಸ್ಮಶಾನ ಘಟ್ಟದೆಡೆಯಲ್ಲಿ ಪಜೆಯಿರುವಲ್ಲಿ ಮಳಲು ಅಲುಗದಂತೆ ಮೆಲ್ಲಡಿಯ ಧೀರ ಗಂಭೀರ ಗಮನನಾಗಿ ಚಿತಾವೇದಿಗಳಿಂದೋರ್ವ ಜೀವನಂ ಬಲ್ಲುರಿತ ಬಿಷಗ್ವರಂ ರುಗ್ನಶಯ್ಯಯಿಂ ರೋಗಿಯಂ ಪಿಡಿದೆತ್ತುವಂತೆ ಕಮಲದಲ ಕೋಮಲ ಹಸ್ತದಿಂದೆತ್ತಿ ಸ್ಪರ್ಶ ಮಾತ್ರದಿಂದಮೆ ಕಳೆದ ಬಾಳ್ಟೆಯ ಕಡುತಾಪಂಗಳರ ಬೆಯುಳಿಕೆಯಂ ಕಳೆದು ಕಿವಿಯೊಳಂ ಮುಕ್ತಿ ಮಂತ್ರಾವಳಿಯನು ಸುರಿ ಶ್ರವಣೈಕ ಸಾಧನದಿಂದೆ ಭವಾವಳಿಯ ಸರಪಣಿಯ ಕೊಂಡಿಗಳಂ ಕರಂಗಿಸಿ ಮುಕ್ತಿಯಂ ನೀಳ್ಬದು ನೀಳ್ಪ ಅದ್ಭುತವನೀಕ್ಷಿಸಿ ಬೆಕ್ಕಸ ಬೆರಂಗು ಒಡೆದು ಮೈ ಬೆಮರ್ದತ್ವ ವಿಹಂಗಮಂಗೆ. ಬೆಕ್ಕಸ ಬೆರಂಗು ಒಡೆದಂ ಅಲ್ಲಿಗೆ ಒಂದು ಭಾಗ. ಅದನ್ನು ಹೇಳ್ತಾ ಇರೋದು ನೋಡಿ. ಅಂತಹ ಒಂದು ಕಾಶಿಯಲ್ಲಿ ಗೌರಿ ಮನೋಲಹರಿ ವಲಯಂ ವಿಶ್ವನಾಥಂ ಸಹಧರ್ಮಚಾರಿಣಿ ಗೌರಿ ಮನೋಹರಿಯೇ ಅಥವಾ ಪಾರ್ವತಿ, ಅವಳ ಜೊತೆ ಅವರು ಪುಲಿನಮಯ ಸ್ಮಶಾನ ಘಟ್ಟದಲ್ಲಿ, ನಮಗೆಲ್ಲ ಹರಿಶ್ಚಂದ್ರ ಘಾಟ್ ಎಲ್ಲ ಗೊತ್ತೇ ಇದೆ, ಅದೆಲ್ಲ ಗಂಗೆಯ ತೀರದಲ್ಲೇ ಇರೋವಂಥದ್ದು. ಅಲ್ಲಿ ಏನು ಮಾಡ್ತಾ ಇದ್ದಾನಂತೆ ಶಿವ. ಅವರಿಬ್ಬರು ವಾಕಿಂಗ್ ಹೋಗೋದು ನೋಡಿ. ಅವ್ರಿಗೆ ಪಾಪ ಬೇರೆ ಯಾವುದು ಪಾರ್ಕ್ ಗೀರ್ಕು ಎಲ್ಲೂ ಹೋಗೋಕ್ಕೆ ಪುರ್ಸತ್ತೇ ಇಲ್ಲ. ಯಾಕೆ ಕಾಶಿಲಂತೂ ಅದನ್ನು ಮಹಾಸ್ಮಶಾನ ಅಂತಲೇ ಕರೆದಿರೋದು. ಅದನ್ನು ಆನಂದ ಕಾನನ, ಮಹಾಸ್ಮಶಾನ, ವಿಮುಕ್ತೇಶ್ವರ ಕ್ಷೇತ್ರ, ಹೀಗೆ ಬೇಕಾದಷ್ಟು ಕಾಶಿಗೆ ಹೆಸರುಗಳಿವೆ.
ಆ ಮಹಾ ಸ್ಮಶಾನದಲ್ಲಿ ನಿತ್ಯವೂ ಹೀಗೆ ಅವರು ಮರಣವನ್ನು ಹೊಂದುತ್ತಾ ಇದ್ದರೆ ಪಾಪ ಅವನು ಎಷ್ಟು ತಾನೇ ನೋಡೋದು, ಅವರೆಲ್ಲರಿಗೂ ಭವಬಂಧನದಿಂದ ಮುಕ್ತಿಯನ್ನೇ ಕೊಡ್ತಾ ಇದ್ದಾನಂತೆ. ಇದು ಅದು ಹೇಳ್ತೀನಿ ಅದನ್ನು. ಅವರಿಬ್ಬರು ಏನು ಮಾಡ್ತಾ ಇದ್ದಾರಂತೆ, ಜಗದಂಬೆಯ ಜೊತೆ, ಆ ಜಗತ್ತಿನ ಜಗಜ್ಜನನಿಯಾದಂಥ ಪಾರ್ವತಿಯ ಜೊತೆ ಆ ಪುಲಿನಮಯವಾದ ಮರಳಿನ ಸ್ಮಶಾನ ಘಟ್ಟದಲ್ಲಿ ನಿಧಾನವಾಗಿ ನಡೀತಾ ಇದ್ದಾರಂತೆ. ಅದು ಹೇಗೆ ಮಳಲಲುಗದಂತೆ, ಮರಳಲ್ಲಿ ಹೆಜ್ಜೆ ಮೂಡುತ್ತೆ. ಅವರಿಬ್ಬರು ನಡೆದ್ರೆ ಮರಳಲ್ಲಿ ಹೆಜ್ಜೆ ಮೂಡಲ್ಲ, ನಾವಲ್ವಲ್ಲ. ಮನುಷ್ಯರಾದರೆ ಹೇಗೋ ದಪ್ಪ ದಪ್ಪ ಅಂತ ನಡೆದು ಹೆಜ್ಜೆ ಮೂಡಿಸ್ತೀವಿ, ಅವರಿಬ್ಬರು ಹಾಗಲ್ಲ, ಒಂದು ಚೂರು ವ್ಯತ್ಯಾಸ ಆಗದಿರೋ ಹಾಗೆ ನಡೀತಾ ಇದ್ದಾರೆ. ಹೋಗಿ ಅಲ್ಲಿ ಮಾಡ್ತಿರೋದೇನು, ಅಲ್ಲಿರೋ ಅಂತಹ ಚಿತಾವೇದಿಗಳು, ಅಲ್ಲೆಲ್ಲ ಚಿತೆ ಉರಿತಾ ಇರುತ್ತೆ. ಅಲ್ಲಿಂದ ಏನು ಮಾಡ್ತಾ ಇದ್ದಾರಂತೆ, ಒಬ್ಬೊಬ್ಬ ಜೀವನನ್ನು ಕೂಡ ಒಂದು ತುಂಬ ಎಕ್ಸ್ಪರ್ಟ್ ಆಗಿರೋವಂತಹ ಡಾಕ್ಟರ್, ಬಲ್ಲುರಿತ ಭಿಷಗ್ವರಂ, ತುಂಬ ಎಕ್ಸ್ಪರ್ಟ್ ಆಗಿರೋ ಡಾಕ್ಟರು ಮರಣಶಯ್ಯೆಯಲ್ಲಿರುವಂತಹ ರೋಗಿಯನ್ನು ಹೇಗೆ ಅವನನ್ನು ಬದುಕಿಸ್ತಾನೋ, ಹೇಗೆ ಅವನಿಗೆ ಪರಿಹಾರವನ್ನು ಕೊಟ್ಟು ಅವನ ರುಜೆಯನ್ನು, ರೋಗವನ್ನು ಪರಿಹಾರ ಮಾಡ್ತಾನೋ ಹಾಗೆ ಪಿಡಿದೆತ್ತುವಂತೆ ಇವನೇನು ಮಾಡ್ತಾ ಇದ್ದಾನೆ, ಕಮಲದಲ ಕೋಮಲ ಹಸ್ತದಿಂದ ಎತ್ತಿ, ಒಂದು ಚೂರು ತೊಂದರೆ ಆಗಬಾರ್ದು ಹಾಗೆ ಕಮಲದಳದಷ್ಟು ಕೋಮಲವಾಗಿರುವಂಥ ಕೈಗಳಿಂದ ಎಲ್ಲಿ ಚಿತೆಯಲ್ಲಿ ಉರಿತಿರೋ ಅಂತಹ ಜೀವ ಅದನ್ನು ಎತ್ತಿದ್ದಾರೆ. ಎತ್ತಿ ಅವನ ಸ್ಪರ್ಶ ಮಾತ್ರದಿಂದ, ಭಗವತ್ ಸ್ಪರ್ಶ ಅನ್ನೋದು ಅದು ಅಸಾಮಾನ್ಯವಾದದ್ದು, ಎಲ್ರಿಗೂ ಸಿಗೋವಂಥದ್ದಲ್ಲ. ಆ ಕೊನೆಯ ಗಳಿಗೆಯಲ್ಲಿ ಆ ಕಾಶಿಯಲ್ಲಿ ಹಾಗೆ ಮರಣಿಸಿದಂಥ ಅವನನ್ನು ಸ್ಪರ್ಶ ಮಾತ್ರದಿಂದ ಕಳೆದಂತಹ ಬಾಳಿನ ಅನೇಕ ಕಡು ತಾಪಗಳು, ಎಷ್ಟೆಷ್ಟೆಲ್ಲ ಕರ್ಮಗಳಿರುತ್ತಲ್ವ, ಕೆಲವು ಕರ್ಮಗಳು ಅದು ಮತ್ತೆ ಕ್ಯಾರಿ ಓವರ್ ಆಗುತ್ತೆ, ಅವೆಲ್ಲವನ್ನೂ ಕೂಡ ಆ ಒಂದಿಷ್ಟು ಉಳಿದಿರೋ ಅಂತಹ ಆ ಶೇಷವನ್ನು ಕೂಡ ಕಳೆದು ಅದು ಇರದಿರೋ ಹಾಗೆ ಮಾಡಿ ಆ ಜೀವಗಳ ಆ ಕಿವಿಯಲ್ಲಿ ಮುಕ್ತಿ ಮಂತ್ರಾವಳಿಯ ನುಸಿರಿ, ತನ್ನ ಸ್ಪರ್ಶವನ್ನು ಕೊಟ್ಟು ಅವರಿಗೆ ಇದ್ದಂತಹ ಕರ್ಮ ಬಂಧನವನ್ನೆಲ್ಲ ಕಳೆದು ಆ ಕಿವಿಯಲ್ಲಿ ಮುಕ್ತಿ ಮಂತ್ರಾವಳಿಗಳನ್ನು ಹೇಳಿ, ಬೇರೆ ಇನ್ನೇನು ಮಾಡದೇ ಇದ್ರೂ ಪರವಾಗಿಲ್ಲ, ಶ್ರವಣ ಮನನ ನಿಧಿ ಧ್ಯಾಸನ ಏನೂ ಇಲ್ಲ, ಶ್ರವಣೈಕ ಸಾಧನದಿಂದೇ ಕೇವಲ ಈ ಮುಕ್ತಿ ಮಂತ್ರವನ್ನು ಸಾಕ್ಷಾತ್ತಾಗಿ ಶಿವನೇ ಅವರ ಕಿವಿಯಲ್ಲಿ ಉಸಿರಿದ್ರಿಂದ ಭವಾವಳಿಯ ಸರಪಳಿಯ ಕೊಂಡಿಗಳನ್ನು ಕರಂಗಿಸಿ, ಇನ್ನೂ ಭವ ಇಲ್ಲ, ಅಲ್ಲಿಗೆ ಮುಗಿದೋಯ್ತು. ಒಂದಕ್ಕೊಂದಕ್ಕೆ ಕೊಂಡಿ ಥರ ಹೆಣ್ಕೊಂಡಿರುತ್ತಲ್ಲ ಜನ್ಮಗಳ ಭವಾವಳಿಗಳು, ಅದೆಲ್ಲವನ್ನ ಕರಗಿಸ್ಬಿಟ್ನಂತೆ. ಒಂದು ಕೊಂಡಿ ಬಿಟ್ಟೋಯ್ತು ಅಂದರೆ ಮುಗೀತು, ಇನ್ನು ಮತ್ತೆ ಸೇರ್ಕೊಳ್ಳೋ ಅಂಥ ಪ್ರಮೇಯನೇ ಇರೋದಿಲ್ಲ. ಇದು ಮುಕ್ತಿಯಂ ನೀಳ್ಪ, ಹೀಗೆ ಮುಕ್ತಿಯನ್ನು ಕೊಡ್ತಿರೋವಂತಹ ಅದ್ಭುತವಾದ ದೃಶ್ಯವನ್ನು ನೋಡಿ ಆ ಗರುಡ ಬೆಕ್ಕಸ ಬೆರಗಾದ ಅಂತ ಹೇಳ್ತಾ ಇದ್ದಾರೆ. ಒಂದು ಮಾತಿಲ್ಲಿ ಇದು ಯಾಕೆ ಇದನ್ನು ತಂದಿದ್ದಾರೆ, ಬಹುಶಃ ನನಗನ್ಸೋದು ಕಾಶಿಯಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನೋದು ನಮ್ಮಲ್ಲಿ ಒಂದು ನಂಬಿಕೆ ಉಂಟು. ಸಾಧಾರಣವಾಗಿ ನೋಡಿ, ಮಗರ್ ಅಂತ ಒಂದು ಊರಿದೆ, ಕ್ಷೇತ್ರ, ಆ ಕಾಶಿಯಿಂದ ಸ್ವಲ್ಪ ಗಂಗೆಯ ಆ ದಡದಲ್ಲಿರುವಂಥದ್ದು. ಕಬೀರರ ದೋಹೆಗಳಲ್ಲಿ ಇದು ಮತ್ತೆ ಮತ್ತೆ ಆ ಊರಿನ ಹೆಸರು ಬರುತ್ತೆ. ಎಲ್ಲರೂ ಅದಕ್ಕೆ ಕಾಶಿನಲ್ಲಿ ಅಷ್ಟೊಂದು ಜನ ಬಂದು ಸೇರ್ಕೊಂಡಿರೋದೇ ಅದೇ ಕಾರಣಕ್ಕೆ. ಬೇಕಾದಷ್ಟು ಬೈರಾಗಿಗಳು, ಸಾಧುಗಳು, ಸಂತರು ಮತ್ತು ವಿಧವೆಯರು, ಈ ಥರ ಬೇಕಾದಷ್ಟು ಜನ ಅಲ್ಲಿ ಆಶ್ರಮಗಳನ್ನು ಕಟ್ಕೊಂಡು ಅಲ್ಲೆಲ್ಲ ಇರೋದು ಯಾತಕ್ಕೆ ಅಂತಂದರೆ, ಕಾಶಿಯಲ್ಲಿ ಬಂದು ಸತ್ತು ಹೋದರೆ ಅಂದರೆ ಮರಣವನ್ನು ಹೊಂದಿದ್ರೆ ಅವರಿಗೆ ಇನ್ನೂ ಪುನರ್ಜನ್ಮ ಇಲ್ಲ ಅಂತೇಳಿ, ಅವ್ರು ಇನ್ನೇನೇನೆಲ್ಲ ಪಾಪಗಳನ್ನು ಮಾಡಿರ್ಬೋದು, ಏನೇನೆಲ್ಲ ಕರ್ಮಶೇಷಗಳು ಉಳಿದಿರ್ಬೋದು, ಆದರೆ ಕೊನೆಗಾಲದಲ್ಲಿ ಕಾಶಿಯಲ್ಲಿ ಮರಣಿಸಿದರೆ ಅವರಿಗೆ ಭವಬಂಧನ ಅನ್ನೋದು ಹೊರಟೋಗುತ್ತೆ ಅನ್ನೋದು ನಮ್ಮಲ್ಲಿ ಇರುವಂಥ ನಂಬಿಕೆ, ಶ್ರದ್ಧೆ. ಆ ಮಗರ್ ಅನ್ನೋ ಊರಿನಿಂದ ಇಲ್ಲಿಗೆ ಬಂದು ಸಾಯಬೇಕು ಅಂತ ಕಬೀರ್ ಎಷ್ಟೋ ಸತಿ ಹೇಳಿರೋದನ್ನು ನಾವು ಅವರ ದೋಹೆಗಳಲ್ಲಿ ನೋಡ್ತೀವಿ. ಆ ಮಗರಲ್ಲಿ ಸತ್ತರೆ ಅಲ್ಲಿ ಪುನರ್ಜನ್ಮ ಇಲ್ಲ, ಅದಿನ್ನೂ ಜಾಸ್ತಿ, ಇನ್ನೂ ಜನ್ಮಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತಂತೆ. ಅದಕ್ಕೆ ಎಂತೆಂಥವರು ಅಲ್ಲಿಂದ ಇಲ್ಲಿಗೆ ಬಂದು ಸಾಯ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಕಾಶಿಯಲ್ಲಿ ಮರಣಿಸಿದರೆ ಪುನರ್ಜನ್ಮ ಇಲ್ಲ ಅನ್ನೋ ನಮ್ಮ ಪರಂಪರೆಯ ಶ್ರದ್ಧೆಯನ್ನು ಆಧಾರವಾಗಿಟ್ಕೊಂಡು ಬಹುಶಃ ಇದನ್ನು ಹೇಳ್ತಾ ಇದ್ದಾರೆ. ಮುಕ್ತಿ ಮಂತ್ರಾವಳಿಯ ನುಸುರಿ ಶ್ರವಣೈಕ ಸಾಧನದಿಂದ ಭವಾವಳಿಯ ಸರಪಳಿಯ ಕೊಂಡಿಗಳನ್ನು ಕರಗಿಸಿ ಮುಕ್ತಿಯನ್ನು ಕೊಟ್ಟ ಅನ್ನೋದನ್ನು ಇಲ್ಲಿ ಕಲ್ಪನೆ ಮಾಡಿದ್ದಾರೆ. ಭಾಳ ಸುಂದರವಾದಂಥ ಕಲ್ಪನೆ. ಇದನ್ನು ನೋಡಿ ಅವನಿಗೆ ಮೈಯೆಲ್ಲ ಬೆವರು ಬಿಡುತ್ತಂತೆ. ಹೀಗೂ ಉಂಟಾ, ಎಷ್ಟು ಅವನಿಗೆ ಪಾಪ ಮುಕ್ತಿಯಲ್ಲಿ ಅವರಿಗೆ ದಾಸ್ಯ, ಅಮೃತವನ್ನು ತರಕ್ಕೆ ಹೋಗ್ತಿದ್ದಾನೆ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಅಂತ. ಇಲ್ಲಿ ನೋಡಿದ್ರೆ ಚಿತೆಯಿಂದ ಎತ್ತಿ ಮುಕ್ತಿಯನ್ನು ಕೊಡ್ತಾ ಇದ್ದಾನೆ ಶಿವ. ಅವನಿಗೆ ಮೈ ಬೆವರು ಹೋಗಿದೆ. ಲೋಮಹರ್ಷಣಂ ಮೈ ಬೆಮರ್ದತ್ತು ವಿಹಂಗಮಂಗೆ ಲೋಮಹರ್ಷಣಂ ಆದತ್ತು
ಉಸಿರ್ ನಿಡಿದಾದತ್ತು ಮರೆದತ್ತು ಮೈ ಮತ್ತಂ ಆ ವಿಭ್ರಮದ ಮೌನದೆಡೆಯೊಳ್ ಪಲಚಣಂಗಳ ಅನಂತರಂ ಮೈದಿಳಿವಾಗಳ್ ಒಂದು ಸಂದೆಗಂ ಕುಡಿಯೊಡೆದಿದ್ದುದು ಅಮರ್ದು ಬೀರ್ದು ಸಾವಂ ಗೆಲ್ವರೇ ಮುಕ್ತಿ ಮಂತ್ರಗಳಿಂ ಮುರುವುಟ್ಟುಂ ಗೆಲ್ವರೇ ಪಿರಿದಾವುದಿ ಎರಡರೊಳ್ ಈ ಪುಟ್ಟು ಈ ಬಾಳ್ತೆ ಈ ಪರಿಯ ನೋವು ಎನಿಪ್ಪೊಡಂ ಅಮೃತತಿಂ ಸಾವು ಇರದಂತೆ ಗೈದೊಡೆ ಏಳಕ್ಕುಂ ಸ್ವಗಂ ಏಂ ನಿರವಧಿಕ ಶಾಶ್ವತಮೇ. ಕೇಳಿ ತುಂಬ ದೊಡ್ಡ ವಚನವನ್ನ, ಅಂದರೆ ಅವರ ಮನಸ್ಸಿನಲ್ಲಿ ಏನೇನೆಲ್ಲ ವಿಚಾರಗಳು ಪುಡಿ ಒಡೆದು ಒಂದಕ್ಕೊಂದಕ್ಕೆ ತಾಕಲಾಟ ನಡೆಸಿ ಸಾರವತ್ತಾಗಿ ಬಂದಿದೆಯೋ ಅದೆಲ್ಲವನ್ನು ದೊಡ್ಡ ಒಂದು ವಚನದಲ್ಲಿ ಅವರು ಬರಿತಾ ಬಂದಿದ್ದಾರೆ. ಅವನಿಗೆ ಲೋಮಹರ್ಷಣ ಮಾದತ್ತುಸಿರ್ ಅಂತ, ಅವನಿಗೆ ರೋಮಹರ್ಷಣ ಆಯ್ತಂತೆ, ರೋಮಾಂಚನ ಆಯ್ತಂತೆ. ಇದನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೈ ಮರೆತನಂತೆ ಅವರು. ಆಮೇಲೆ ಅವನಿಗೆ ಒಂದು ಸಂದೇಹ ಬರೋಕ್ಕೆ ಶುರುವಾಗುತ್ತೆ, ಹೀಗೂ ಉಂಟಾ, ಇಷ್ಟು ಸುಲಭವ ಮುಕ್ತಿಯ ಮಾರ್ಗ? ಮುಕ್ತಿ ಅಂದ್ರೇನು? ಸಾವನ್ನು ಗೆಲ್ಲೋದು ತಾನೆ. ಮತ್ತೆ ಮತ್ತೆ ಈ ಪುನರ್ಜನ್ಮ ಬರ್ತಾ ಇದ್ದರೆ ಮತ್ತೆ ಮತ್ತೆ ಸಾವಿದೆ. ನಾವು ಯಾವ ಯೋನಿಯಲ್ಲಿ ಜನಿಸಿದ್ರೂ ಪರವಾಗಿಲ್ಲ, ಸಾವು ಅನ್ನೋದು ಇದ್ದೇ ಇರುತ್ತೆ. ಒಂದು ಸತಿ ಹುಟ್ಟಿದ ಮೇಲೆ ಸಾವು ಅನ್ನೋದು ಇರೋದೆ. ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರಲ್ವ. ಹುಟ್ಟಬೇಕಾದ್ರೆ ಅನೈಚ್ಛಿಕವಾಗಿರ್ಬೋದು, ಹುಟ್ಟಬೋದು, ಹುಟ್ಟದೇ ಇರ್ಬೋದು, ಅದು ಗೊತ್ತಿಲ್ಲ. ಒಂದು ಸತಿ ಹುಟ್ಟಿದ್ವು ಅಂದರೆ ಅದು ಸಾವು ಅನ್ನೋದು ಸೆರಗಲ್ಲಿ ಕಟ್ಕೊಂಡೇ ಬಂದಿರೋವಂಥದ್ದು. ಇದನ್ನು ನೋಡಿದಾಗ ಅವ್ನಿಗೆ ಅನ್ಸುತ್ತೆ, ಮುಕ್ತಿಯನ್ನು ಇಷ್ಟು ಸುಲಭವಾಗಿ ಕೊಡ್ತಾ ಇದ್ದಾನಲ್ಲ ಈ ಪರಶಿವ, ಇದು ಏನಿದು, ಎಷ್ಟು ಆಶ್ಚರ್ಯ ಅಲ್ವಾ ಅಂತ ಅವನು ಯೋಚನೆ ಮಾಡಿಬಿಟ್ಟು ಈಗ ಒಂದು ಸಂದೇಹ ಅವನಿಗೆ ಬಂದಿದೆಯಂತೆ. ಏನು ಸಂದೇಹ? ಅವನು ಹೋಗ್ತಿರೋದು ಯಾತಕ್ಕೆ? ಅಮೃತವನ್ನು ತರೋದಕ್ಕೆ. ಅಮೃತವನ್ನು ಕುಡಿದ್ರೆ ಏನಾಗುತ್ತೆ ಅಂತ ನಾವು ಅಂದ್ಕೊಂಡಿರೋದು, ಮರಣ ಬರಲ್ಲ ಅಂತ ಹೇಳಿ ಅಂದ್ಕೊಂಡಿರೋದು. ಅವನಿಗೀಗ ಗರುಡನಿಗೆ ಸಂದೇಹ, ಅಮರ್ದು ವೀರ್ದು ಸಾವಂ ಗೆಲ್ಲುವರೆ. ಇದನ್ನು ಅಮೃತವನ್ನು ಕುಡಿದ್ಬಿಟ್ಟು ಮಾತ್ರಕ್ಕೆ ಅವ್ರಿಗೆ ಸಾವು ಅನ್ನೋದು ಹೊರಟೋಗುತ್ತಾ? ಸಾವು ಇರೋದಿಲ್ವಾ? ಅಥವಾ ಮುಕ್ತಿ ಮಂತ್ರಗಳಿಗೆ ಮರುಹುಟ್ಟಂ ಗೆಲ್ಲುವರೆ, ಮುಕ್ತಿ ಮಂತ್ರಗಳನ್ನು ಅದರ ಉಪದೇಶದಿಂದ ಮರು ಜನ್ಮವನ್ನು ಗೆಲ್ತಾರಾ? ಗೆಲ್ಲೋದು ಅಂದ್ರೆ ಮರುಜನ್ಮ ಇಲ್ಲದೆ ಇರೋದು, ಮರುಜನ್ಮ ಆಗದೆ ಇರೋ ಥರ ಯಾವುದು ಇವೆರಡರಲ್ಲಿ ದೊಡ್ಡದು ಅಂತ ಹೇಳಿ ಅವನಿಗೆ ಸಂದೇಹ ಬಂದಿದೆ ಗರುಡನಿಗೆ. ಅಂದರೆ ಏನರ್ಥ? ಅಮೃತವನ್ನು ಕುಡಿದು ಮಾತ್ರಕ್ಕೆ ಅವರು ಸಾವನ್ನು ಗೆಲ್ಲೋದು ಅಂದ್ರೇನು? ನಿರಂತರವಾಗಿ, ಅಂದರೆ ನಿರವಧಿಕವಾಗಿ ಅವರಿಗೆ ಅದನ್ನು ಇರೋದಕ್ಕೆ ಆಗೋದಿಲ್ಲ. ದೇವತೆಗಳಿಗೆ ಆ ಅಮೃತವನ್ನು ಕುಡಿದ ಮಾತ್ರಕ್ಕೆ, ನಾವು ಮನುಷ್ಯರು 100 ವರ್ಷ ಇರ್ತೀವಿ, ಆಮೆ 150 ಇರುತ್ತೆ, ಆನೆ ಇನ್ನೊಂದಿಷ್ಟಿರುತ್ತೆ, ಮರಗಳು 400 ವರ್ಷ ಇರುತ್ತೆ ಅಂತೆಲ್ಲ ಅಂದ್ಕೊಂಡ್ರೆ, ಆದರೆ ದೇವತೆಗಳು ಇನ್ನೂ ಅವರಿಗೆ ಏನು ಹೇಳ್ತಾರೆ, ಅವರಿಗೆ ಮುಪ್ಪೇ ಇಲ್ಲ ಅಂತ ಹೇಳ್ಬೋದು. ತ್ರಿದಶರು ಅಂತ ತಾನೇ ಅವರನ್ನು ಕರೆಯುವಂಥದ್ದು. ಅವ್ರಿಗೇನಿದ್ರು ಏನು ಹೇಳ್ತಾರೆ, 3 ದಶೆ ಇರೋದು. ಯೌವನ ಮತ್ತು ಯೌವನವೇ ಯಾವಾಗಲೂ ಇರೋದು. 30 ವರ್ಷ ಆದಮೇಲೆ ಅವ್ರದ್ದು ವಯಸ್ಸು ಜಾಸ್ತಿ ಆಗೋದಿಲ್ಲ ಅಂತ. ಅದಕ್ಕೇನೆ ಅವ್ರನ್ನ ಬಾಲ್ಯ, ಕೌಮಾರ್ಯ, ಯೌವನ 3 ಇರೋದು ಅಂತ. ಮತ್ತು ಇನ್ನೂ ಒಂದು ನಿರ್ವಚನ ಉಂಟು, ತ್ರಿದಶ, 30 ವರ್ಷಗಳು ಅಂತ. 30 ವರ್ಷ ಆದಮೇಲೆ ಇಳಿಕೆ ತಾನೆ, 31, 32, 33, 35 ಅಂತ ಆದರೆ ಯೌವನ ಅನ್ನೋದು ಇಳಿತಾ ಬರುತ್ತೆ. ಹಾಗಾಗಿ 30 ವರ್ಷಗಳಿಗೆ ನಿಂತು ಹೋಗುತ್ತಂತೆ ಅವರ ಆಯಸ್ಸು. ಹಾಗಾಗಿ ಅವರನ್ನು ತ್ರಿದಶರು ಅಂತ ಆ ಥರನೂ ಕರೀತಾರೆ. ಅಂತಹವರು ಕೂಡ ಮಹಾಪ್ರಳಯ ಆಗುವಾಗ ಅವರು ಯಾರೂ ಇರೋದಿಲ್ಲ, ಎಲ್ಲರೂ ಕೂಡ ಅವರು ಸಾಯೋದೆ. ಮತ್ತು ಇನ್ನೊಂದು ಸೃಷ್ಟಿ ಆದಾಗಲೇ ಮತ್ತೊಮ್ಮೆ ಅವ್ರದ್ದೆಲ್ಲ ಹುಟ್ಟಾಗಬೇಕು. ಅಲ್ಲಿಗೇನಾಯಿತು, ಅಮೃತವನ್ನು ಕುಡಿದ್ರೂ ಕೂಡ ಅವರು ಸಾವನ್ನು ಗೆಲ್ಲೋದಕ್ಕೆ ಆಗಲಿಲ್ಲ. ಯಾವಾಗ ಸಾವನ್ನು ಗೆಲ್ಲಕ್ಕಾಗತ್ತೆ ಅಂದರೆ, ಯಾವಾಗ ಮರು ಜನ್ಮ ಇರೋದಿಲ್ವೋ ಆಗ ಮಾತ್ರವೇ ಸಾವನ್ನು ಗೆಲ್ಲೋದಕ್ಕಾಗತ್ತೆ. ಹಾಗಾದರೆ ಇವೆರಡರಲ್ಲಿ ಯಾವುದು ದೊಡ್ಡದು? ಅವನು ಗರುಡನಿಗೆ ಆ ಒಂದು ಅನುಮಾನ ಬಂದಿದೆ. ಆಮೇಲೆ ನೋಡಿದ್ರೆ ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ, ಈ ಹುಟ್ಟು, ಈ ಬಾಳು, ಈ ಪರಿಯ ನೋವೆನಿಪ್ಪೊಡೆ ಅಮೃತದಿಂದ 1000 ಗೆಯ್ಯೊಡೇನಕ್ಕೂ. ಹೌದಲ್ವಾ? ಹುಟ್ಟಿದ ಮೇಲೆ ಏನಾಗುತ್ತೆ, ಈ ಬಾಳು ಅಂದ ಮೇಲೆ ಬರೀ ಸಂತೋಷ ಮಾತ್ರ ಇರೋದೇ ಇಲ್ಲ ಅಲ್ವಾ? ದುಃಖ ಅನ್ನೋದು ಇದ್ದೇ ಇರುತ್ತೆ. ಈ ಸಂತೋಷ, ಈ ನೋವು, ಈ ದುಃಖ, ಇದೆಲ್ಲ ಯಾತಕ್ಕೆ? ಅಮೃತವನ್ನು ಕುಡಿದ್ಬಿಟ್ಟು ನಮಗೆ ಸಾವು ಬೇಡ ಅಂತ ಗೆದ್ದುಬಿಟ್ಟು ಮಾತ್ರಕ್ಕೆ ಈ ಆಯಸ್ಸು ಜಾಸ್ತಿ ಆಗ್ತಾ ಹೋಗ್ತಿದ್ರೆ ಈ ದುಃಖ, ಸಂಕಟ, ನೋವೆಲ್ಲ ತೀರುತ್ತಾ? ಬೇಕಾ? ಅಮೃತವನ್ನು ಕುಡಿಯೋದು ಬೇಕಿದೆಯಾ? ಸಾವನ್ನು ಗೆಲ್ಲೋದು ಬೇಕಿದೆಯಾ? ಅಮೃತವನ್ನು ಕುಡಿದು ಸಾವನ್ನು ಗೆದ್ದು ಆಯಸ್ಸನ್ನು ದೀರ್ಘ ಮಾಡ್ಕೊಳ್ಳೋದು ಬೇಕಿದೆಯಾ? ಇದೆಲ್ಲವನ್ನು ಕೂಡ ಇಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಸೊಗಸು ಅಂತೀವಲ್ಲ, ಈ ದೇವತೆಗಳಂತಲೇ ಇಟ್ಕೊಳ್ಳಿ,
ಅವ್ರಿಗೆ ಯಾವಾಗಲೂ ಯೌವನವೇ ಇರೋದ್ರಿಂದ ಅವ್ರು ಯಾವಾಗಲೂ ಭೋಗಗಳನ್ನು ಅವರು ಅನುಭವಿಸ್ತಾನೆ ಇರ್ತಾರೆ. ಅದೇನು ನಿರವಧಿಕ ಶಾಶ್ವತನೇ? ನಿರವಧಿಕ ಅದಕ್ಕೇನದು ಎಂಡ್ಲೆಸ್ಸಾ? ಇಲ್ಲ. ಒಂದು ಐಸ್ ಕ್ರೀಮ್ ತಿಂದ ಹಾಗೆ ನೀವು ಎಷ್ಟು ದೊಡ್ಡ ಫಲೂದ ಇಷ್ಟು ದೊಡ್ಡ ತೊಗೊಂಡು ತಿಂದರೂ ಕೂಡ ಅದು ಮುಗ್ದೇ ಹೋಗುತ್ತೆ ಅಲ್ವಾ? ಚಿಕ್ಕದು ಮುಗಿಯುತ್ತೆ, ದೊಡ್ಡದು ಮುಗಿಯುತ್ತೆ. ದೊಡ್ಡದು ಸ್ವಲ್ಪ ಜಾಸ್ತಿ ಟೈಮ್ ಇರ್ಬೋದು, ಆದರೆ ನಿರವಧಿಕ ಅಲ್ಲ. ಎಂಡ್ಲೆಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಎಟರ್ನಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅನ್ನೆಗಂ ತಪ್ಪದಿರ್ಪ ಈ ನಿರಂತರದ ಜನಿ ಮೃತ್ಯುಗಳ ಶೃಂಖಲೆಯೊಳ್ ಒಂದೊಂದು ಕೊಂಡಿತಾಗಿದ ಗಾಯಂ ಮಾಯಲೆಂದು ಅನುಲೇಪನಂ ಗೈವಂತೆ ಮುಕ್ತಿ ಮಂತ್ರದ ಮಾಟಮೇಂ ಮೇಣ್ ಅನ್ನೆಗಂ ಸಂಕುಚಿತಮಪ್ಪ ಆಯಾಮದ ನೋಟಮೇಂ ಸವಿ ಸವಿಯ ವೇಳ್ಕುಂ ಅನ್ನೆಗಂ ಮಾಂಡಪತ್ ಕಹಿಯ ನಿತ್ತಂ ಬಿಡಲಕ್ಕುಮೇನ್ ಈ ದ್ವಂದ್ವಂ ಆಹಾ ಏಂ ರಮ್ಯಂ ಏನ್ ಕಥನಂ ಸಮುದ್ರ ಮಥನದ ಅಬ್ಬೆ ಏನು ರಂದಳವೋ ಅದರ ಸೊದೆಗೆಂದು ಸೇರ್ದರ್ ಸುರ ಅಸುರರ್ ಸೊದೆ ದಕ್ಕಿರಲ್ಕೆ ಸದಯಿಕ್ಕಿದ ಅಸುರರಂ ಅನ್ಯವರಂ ಮತಿಗೊಗ್ಗದಿದ್ದ ಪುದೆ ಫಲಂ ಆಗೆ ಸೊಲ್ಲದು ಪ್ರಯತ್ನದೊಳಮಂ ಸಲ್ಲದವರ ಭಾಗಂ ಎಂದು ಅದೇ ಅದೇ ಆ ಸುರರ್ಗೆ ಸೊದೆಯಕ್ಕುಂ ಬಿಸಮ್ಮಕ್ಕುದೆ ಅಹ ಅಹ ಕಾಲಕೂಟದ ಉರಿಯಿಂದ ಇವರ ಪೆರ್ಮೀಸೆ ಕರಂಟಿ ಎರ್ದೆ ಥರಗುಟ್ಟಿ ಓಡಿದರಲ್ತೆ ಹರ ಹರ ಮಹಾದೇವ ಮೃತ್ಯುಂಜಯ. ಏನು ಸಮುದ್ರ ಮಥನದ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದಾರೆ ಮೇಡಮ್ಮು. ಇಲ್ಲಿ ನೋಡಿ ಅದನ್ನೇ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಅವನು. ನಿರವಧಿಕ ಶಾಶ್ವತಮೆ ಅಂತ ಕೇಳಿದ. ಅದಾದ ಮೇಲೆ ಹೇಳ್ತಾ ಇರೋದೇನು, ಹಾಗೆ ಅದಕ್ಕಿಂತ ಮುಕ್ತಿ ಮಂತ್ರ ಏನು ಮಾಡುತ್ತೆ? ಜನ್ಮ ಮೃತ್ಯು ಇವೆರಡ ಶೃಂಖಲೆಯಿಂದ ಒಂದೊಂದು ಕೊಂಡಿ ತಾಗಿದ ಗಾಯಂ. ನಾವು ವಾಸನೆಗಳು, ಪೂರ್ವಜನ್ಮದ ವಾಸನೆಗಳನ್ನು ಹೊತ್ಕೊಂಡೇ ಇನ್ನೊಂದು ಜನ್ಮಕ್ಕೆ ಬಂದಿರ್ತೀವಿ ಅಂತ ಅಲ್ವಾ? ಅದರಿಂದಲೇ ನಾವು ಎಷ್ಟೆಷ್ಟೋ ನೋವುಗಳನ್ನು ಅನುಭವಿಸೋದು. ಕೆಲವೆಲ್ಲ ಕಾರಣವೇ ಇಲ್ಲದೆ ನಮ್ಮ ಬಾಳಿನಲ್ಲಿ ಸಂಕಟಗಳು ಬರುತ್ತವೆ, ದುಃಖಗಳು ಬರುತ್ತವೆ, ಬೇಕಾದಷ್ಟು ತೊಂದರೆಗಳು ಬರುತ್ತವೆ, ಏನೇನೆಲ್ಲ ಆಗುತ್ತೆ ನಮಗೆ. ಈ ಜನ್ಮದಲ್ಲಿ ಅದಕ್ಕೆ ಕಾರಣವನ್ನು ಕಂಡುಹಿಡಿಯೋದಕ್ಕಾಗೋದೇ ಇಲ್ಲ. ಆವಾಗ ಏನು ಅಂದ್ಕೊಳ್ತೀವಿ, ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ, ನಾವೀಗ ಅನುಭವಿಸ್ತಿದ್ದೀವಿ ಅಂತ ಹೇಳ್ತೀವಿ. ಹೀಗೇನಾಯಿತು, ಒಂದಕ್ಕೊಂದು ಕೊಂಡಿ ಹಾಕ್ಕೊಂಡು ಈ ಜನ್ಮ ಅನ್ನೋದು ಬರ್ತಾ ಇರಬೇಕಾದ್ರೆ, ಜನ್ಮ ಮೃತ್ಯುಗಳು ಬರ್ತಾ ಇರಬೇಕಾದ್ರೆ ಒಂದು ಕೊಂಡಿ ಇನ್ನೊಂದು ಕೊಂಡಿಗೆ ತಾಗದಾಗ ಗಾಯ ಆಗಿರುತ್ತಲ್ಲ, ಆ ಗಾಯದ ರೀತಿಯಲ್ಲಿ ನಾವು ಈ ದುಃಖವನ್ನು ಸುಖವನ್ನು ದುಃಖವನ್ನು ಅನುಭವಿಸ್ಕೊಂಡು ನಾವು ಬರ್ತಾ ಇರ್ತೀವಿ. ಅಂತಹ ಆ ಗಾಯ ಮಾಯೋದಿಕ್ಕೆ ಯಾವುದು ಅಂತಂದರೆ ಒಂದು ಆಯಿಂಟ್ಮೆಂಟ್ ಇದ್ದ ಹಾಗೆ ಈ ಮುಕ್ತಿ ಮಂತ್ರದ ಮಾಟನೆ. ಈ ಮುಕ್ತಿ ಮಂತ್ರವನ್ನು ಹೇಳ್ತಾ ಇದ್ದಾನಲ್ಲ, ಉಸಿರ್ತಾ ಇದ್ದಾನಲ್ಲ, ಅದು ಈ ಕೊಂಡಿಗೆ ಆಗಿರೋವಂಥ ಗಾಯವನ್ನು ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ನಿವಾರಣೆ ಮಾಡುವಂತಹ ಒಂದು ಅನುಲೇಪನ, ತಂಪಾದಂತಹ ಆಯಿಂಟ್ಮೆಂಟ್ ಅಂತೀವಲ್ಲ, ಗಾಯವನ್ನು ಮಾಯೋದಕ್ಕೆ ಆ ರೀತಿಯಾದದ್ದ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದಾನೆ ಅವನು. ಹೀಗೆ ಇದ್ರೆ ನಮಗೆ ಯಾವಾಗಲೂ ಏನಂತೀವಿ, ಅವು ಚೆನ್ನಾಗಿರೋದೇ ಬೇಕು, ಸಿಹಿಯಾಗಿರೋದೇ ಬೇಕು, ಕಹಿ ಬೇಡ. ನಮ್ಗೆ ಯಾವಾಗಲೂ ಸುಖವೇ ಬೇಕು, ದುಃಖ ಬೇಡ ಅಂತ ಹೇಳಿ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಅದು ಬಹಳ ಸಂಕುಚಿತವಾದಂತಹ ಒಂದು ನೋಟ ಅಲ್ವಾ? ಸವಿನೇ ಬೇಕು ಅಂತಂದರೆ ಮಾಂದಪರ್ ಕಹಿಯ ನಿತ್ತ. ನಾವು ಸವಿಬೇಕು ಅಂದಾಗ ನಮಗೆ ಕಹಿ ಸಿಕ್ಕೇ ಸಿಗುತ್ತೆ, ಕಹಿ ಬಂದೇ ಬರುತ್ತೆ. ಕಹಿ ಬೇಡ ಅಂತ ನಾವು ಅದನ್ನು ನಿರಾಕರಣೆ ಮಾಡೋದಕ್ಕಾಗಲ್ಲ. ಈ ದ್ವಂದ್ವ ಇದ್ದಿದ್ದು, ನಾವು ಸಿಹಿ ಬೇಕು ಅಂತೀವಿ, ಕಹಿ ಸಿಗುತ್ತೆ, ಕಹಿ ಬೇಡ ಬೇಡ ಅಂತೀವಿ, ಆದರೆ ನಮಗೆ ಸಿಹಿ ಸಿಗೋದು ಅಪರೂಪ. ಸಿಹಿ ಬಂದಾಗ ಅದ್ರ ಜೊತೆ ಕಹಿ ಇದ್ದೇ ಇರುತ್ತೆ ಅನ್ನೋದನ್ನ, ಈ ದ್ವಂದ್ವ ಇದೆಯಲ್ಲ, ಇದು ಏನು ಆ ಸಮುದ್ರ ಮಥನದ ಕಥೆ ಎಂಥ ರಮ್ಯವಾಗಿದೆ ಅಲ್ಲ. ನಮ್ಮಮ್ಮ ಸಮುದ್ರ ಮಥನದ ಕಥೆಯನ್ನು ಹೇಳಿದ್ಲಲ್ಲ, ಏನು ಚೆನ್ನಾಗಿದೆ ಅದು. ಆ ಸೊದೆಗೆಂದು ಸೇರಿದ ಅಮೃತವನ್ನು ಪಡಿಬೇಕು ಅಂತ ಹೇಳಿ ಸುರಾಸುರರೆಲ್ಲ ಸೇರಿದ್ರು. ಸುರೆ ಅಂದರೆ ಸೊದೆ ಅಂದರೆ ಅಮೃತ ಸಿಕ್ಕಿದಾಗ ಇವರೆಲ್ಲ ಏನು ಮಾಡಿದ್ರು, ಸದೆ ಇಕ್ಕಿದರು ಅಸುರರು ಅಂತ ಹೇಳಿ. ಸಮುದ್ರ ಸಿಕ್ಕಾಗ ಅವರೇನು ಮಾಡಿದ್ರು, ಸಮುದ್ರ ಮಥನ ಮಾಡುವಾಗ ಅಮೃತವನ್ನು ಪಡಿಬೇಕು ಅಂದಾಗ ಮಾತ್ರ ಆ ಅಸುರರನ್ನು ಜೊತೆ ಸೇರಿಸ್ಕೊಂಡು, ಅವರೆಲ್ಲ ದಾಯಾದಿಗಳು, ಅವರೇನು ಬೇರೆ ಏನಲ್ಲ, ಅವ್ರನ್ನೂ ಸೇರಿಸ್ಕೊಂಡು ಪ್ರಯತ್ನ ಪಡಬೇಕಲ್ಲ. ಅದಕ್ಕೆ ನೀವು ಕಡೀರಿ, ನಾವು ಕಡಿತೀವಿ, ಆಮೇಲೆ ಅಮೃತ ಸಿಗುತ್ತೆ, ಎಲ್ಲರೂ ಕುಡಿಯೋಣ, ಎಲ್ಲರೂ ಅಮರರಾಗ್ಬೋದು ಅಂತ ಹೇಳಿ ಆಸೆ ತೋರಿಸೋದು. ಆಮೇಲೆ ಯಾವಾಗ ಅಮೃತ ಸಿಕ್ತೋ ಅವ್ರಿಗೆ ಕೊಡಲಿಲ್ಲ, ಅವ್ರನ್ನೆಲ್ಲ ಬೇರೆ ಮಾಡಿದ್ರು, ಯುದ್ಧ ಮಾಡಿದ್ರು, ಅವ್ರನ್ನೆಲ್ಲ ಸದೆ ಬಡಿದ್ರು, ಅವರು ಕೊಡೋದಕ್ಕೆ ಹೋಗಲಿಲ್ಲ ಅವರು. ಆಮೇಲೆ ನೋಡಿದ್ರೆ ಅಲ್ಲಿ ತನಕ ಅವರಿಗೆ ಹೊಳಿಲಿಲ್ವಾ,
ಯಾರಿಗೆ ಫಲ ಇಲ್ವೋ ಅವ್ರನ್ನ ಪ್ರಯತ್ನಕ್ಕೂ ಕರ್ಕೋಬಾರ್ದು ಅಂತ. ಅವ್ರಿಗೆ ನಾವು ಫಲ ಕೊಡಲ್ಲ ಅಂತ ಆದಮೇಲೆ ಅವ್ರನ್ನ ಯಾಕೆ ನಾವು ಈ ಕೆಲಸದಲ್ಲಿ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು? ಚೆನ್ನಾಗಿ ಕೆಲಸ ಮಾಡಿಬಿಡು, ಎಲ್ಲ ಮೊದಲು ಆಸೆ ತೋರಿಸ್ಬಿಡೋದು, ಆಮೇಲೆ ನಿಂಗೇನೂ ಇಲ್ಲ, ಯಾವ ಪ್ರಾಫಿಟ್ಟು ನಿಮಗೆ ಕೊಡಲ್ಲ, ಶೇರ್ ಕೊಡಲ್ಲ, ಅಷ್ಟೇ ಕೆಲಸ ಮಾಡಿದೆ ಅಲ್ವಾ ಹೋಗ್ತಾ ಇರು ಅನ್ನೋ ರೀತಿಯಾಗಿ ಅವತ್ತಿಗೆ ಮಾತ್ರ ಊಟ ಹಾಕಿದ್ದು. ಆ ಸಮುದ್ರ ಮಥನ ಒಂದಿನ 2 ದಿನಕ್ಕೆ ಮುಗ್ದಿದ್ದಲ್ಲ, ಎಷ್ಟೋ ಸಹಸ್ರ ವರ್ಷಗಳ ಕಾಲ ನಡೀತು ಅಂತ ಬರುತ್ತೆ, ಇದರಲ್ಲಿ ಪುರಾಣಗಳಲ್ಲಿ ಬರುತ್ತೆ. ಅಂದರೆ ಅಷ್ಟು ದಿನಕ್ಕೆ ನಿಮಗೆಲ್ಲ ಡೈಲಿ ವೇಜಸ್ ಕೊಟ್ಟಿದ್ದೀವಿ, ಇಲ್ಲ ಊಟ ಹಾಕಿದ್ದೀವಿ, ತಿಂಡಿ ಕೊಟ್ಟಿದ್ದೀವಿ ಅಷ್ಟೇ ಅನ್ನೋ ರೀತಿಯಲ್ಲಿ ಯಾಕೆ ಮಾಡಬೇಕು? ಫಲ ಇಲ್ಲದೆ ಇದ್ಮೇಲೆ ಅವರಿಗೆ ಪ್ರಯತ್ನಕ್ಕೆ ಯಾಕೆ ಸೇರಿಸ್ಕೋಬೇಕು? ಆದರೆ ನೋಡಿ, ಸುರರಿಗೆ ಮಾತ್ರ ಸುದೆ, ವಿಷ ಅಂದರೆ ಆಗಲ್ವಾ ಅವ್ರಿಗೆ? ವಿಷವನ್ನು ಯಾರು ಕುಡಿಬೇಕು? ವಿಷ ಕುಡಿಯೋರು ಯಾರು? ಆ ಕಾಲಕೂಟ ಮೊದಲು ಬಂದಿದ್ದಾಗ ಎಲ್ಲರಿಗೂ ಏನಾಯ್ತಂತೆ, ಮೀಸ ಎಲ್ಲ ಸುಟ್ಟೋಯ್ತಂತೆ. ಅದಷ್ಟು ಹೊಗೆ, ಅಷ್ಟು ತಪಿಸುವಂತಹ ಬೆಂಕಿಯ ಉರಿಯಂತಹ ಹೊಗೆ ಕಾರ್ತು ಅದು. ಅವ್ರ ಮೀಸ ಎಲ್ಲ ಆಗಿ ಅವರೆಲ್ಲ ಓಡಿದ್ರಂತೆ. ಯಾರ ಹತ್ರಕ್ಕೆ ಓಡಿದ್ರು? ಹರ ಹರ ಮಹಾದೇವ ಮೃತ್ಯುಂಜಯ ಅಂತ ಓಡಿದ್ದಾರೆ. ಓಡಿದಾಗ ಹೇಗೆ ಓಡಿದ್ರು ಮುಂದಿನ ಒಂದು ಪದ್ಯ ನೋಡಿ. ಪಕ್ಕಿರಿ ದಿಕ್ಕಿ ಕಕ್ಕಿಸಿ ಕರುಳುಗಳ ನೆಕ್ಕಡಿ ಮಿಳ್ತಿ ನೊಕ್ಕಲಂತೊಕ್ಕಿದು ಕಕತದೊಳ್ಗಿ ಬಹಳಗ್ಗದ ಜೀವರ ಜಕ್ಕಿಣಿಯೊಡ್ಡಿದಿರ್ಕಟಿಯಳ್ ವಿಷರುತ್ಕಟ ಗಂಧಂ ಮೃಕ್ಕಿ ಮೊಣ್ಮುಕ್ಕಿ ಸುತ್ತಿದ್ದು ಈ ಜಗವನ್ನು. ಅರ್ಥ ಆಯ್ತಾ? ಟಂಗ್ ಟ್ವಿಸ್ಟರ್ ಇದ್ದಾಗಿದೆ. ಟಂಗ್ ಟ್ವಿಸ್ಟರ್. ಪಕ್ಕು ಇರಿದು ಇಕ್ಕಿ ಕಕ್ಕಿಸಿ ಕರುಳ್ಗಳನ್ನು ಎಕ್ಕಟಿ ಮಿಳ್ತಿ ನೊಕ್ಕಲಂತೊಟ್ಟಿದುದು ಅಕ್ಕಟಕ್ಕತದೊಳ್ ಈ ಬಹಳಗ್ಗದ ಜೀವರಾಶಿಯಂ ಜಕ್ಕಿಣಿಯೊಡ್ಡಿದಿರ್ಕಟಿಯ ಒಲ್ ವಿಷದುತ್ಕಟ ಗಂಧಂ ಮುರ್ಕಿ ಮಣ್ಮುಕ್ಕಿಸುತ್ತಿದ್ದುದೀ ಜಗವನೋ. ಈಶಾ ಕೃಪಾಮಯ ಕಾವುದು ಕಾವುದು ಕಾವುದೆಂದ ಇದನ್ನು 10 ಸತಿ ಓದ್ಕೊಂಡು ಬಂದೆ, ಬೋರಕ್ಕಾಗಲ್ಲ ಅಂತ. ಅವ್ರ ಪಾಪ ಶ್ರಮ ಪಕ್ಕದ ಮನೆಯವ್ರು ಏನು ಮುದುಕಿ ಗಟ್ಟಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಶ್ರಮ ಪಟ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಆದರೂ ಏನು ಅರ್ಥ ಆಗಿರಲ್ಲ. ಅಷ್ಟಂತೂ ನಿಜ. ನೋಡಿ, ಏನಿಲ್ಲ, ಅದು ಆ ವಿಷ ಏನು ಮಾಡ್ತು ಅಂತ ಬಂತಲ್ಲ ಆ ಕಾಲಕೂಟ, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಬರೆದಿದ್ದಾರೆ. ಇದು ಮಧ್ಯಮ ವಿಕ್ರೀಡಿತ ಅಂತ ಅನ್ಕೊಳ್ತೀನಿ, ಮಧ್ಯಮ ಉತ್ಪನ್ನ ಮಾರ ವೃತ್ತದಲ್ಲಿ ಬರೆದಿದ್ದಾರೆ ಇವರು. ಪೊಕ್ಕಿರಿ ದಿಕ್ಕಿ ಕಕ್ಕಿಸಿ ಕರುಳುಗಳ ಎಕ್ಕಟಿಯ ಕಾವತ್ತು. ನೋಡಿ ಆ ಪರಿಣಾಮದ ಒಂದು ತೀವ್ರತೆ ಹೇಗಿದೆ ಅನ್ನೋದಕ್ಕೆ ಅಲ್ಲಿ ಕಾಗೆ ಕಾವತ್ತು, ಟಕಾರದ ಒಂದು ಪ್ರಯೋಗ, ಇದೆಲ್ಲವನ್ನು ಕೂಡ ವರ್ಣ, ಒಂದೊಂದು ವರ್ಣವೂ ಕೂಡ ವ್ಯಂಜಕವಾಗಿ ಹೇಗೆ ಕೆಲಸ ಮಾಡುತ್ತೆ ಪದ್ಯದಲ್ಲಿ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಯಾಗಿ ನಿಲ್ಲುತ್ತೆ ಮಾಡಿದ್ದಾರೆ ನೋಡಿ ಅವರು. ಅದು ಹೊಕ್ಕು ಇರಿದು ಕರುಳನ್ನೆಲ್ಲ ಕಕ್ಕಿಸಿ, ಅದು ಮೃತ್ಯುವಿಗೆ ತಾನೊಬ್ಬನೇ ಒಕ್ಕಲಿನ ಆಳು, ಅಂದರೆ ನಾನೊಬ್ಬರೇ ಬಾಡಿಗೆ ಮಲ್ಲಿರೋನು ಅಂತ. ಒಕ್ಕಲಿನ ಆಳು ಅಂದರೆ ಬಾಡಿಗೆ ಮಲ್ಲಿರೋದು, ಒಕ್ಕಲು. ಹಿಂಗೆಲ್ಲ ಒಕ್ಕಲು ಎಬ್ಸೋದು, ಒಕ್ಕಲನ್ನ ಬಿಟ್ಟರು, ಒಕ್ಕಲನ್ನು ಇರಿಸಿದ್ರು, ಇದೆಲ್ಲ ಒಕ್ಕಲಿಗೆ ಇರೋದು ಅನ್ನೋದನ್ನು ಮೋಸ್ಟ್ಲಿ ಇದರಲ್ಲಿ ಯಾವ ಕಡೆ, ಈ ಮಲೆನಾಡು ಕಡೆ, ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬಳಸ್ತಾರೆ. ನಮ್ಮ ಕಡೆ ಒಕ್ಕಲಿಗರು ಅಂತ ಬಳಸೋದುಂಟು. ಒಕ್ಕಲಿಗರು ಅಂತಂದರೆ ರೈತರು, ಅವರು ಕೂಡ ಇದನ್ನೇ ಮಾಡೋದಲ್ವ, ಒಂದು ಕಡೆ ಎಲ್ಲ ಸೇರಿಕೊಂಡು ಈ ಕೃಷಿಯನ್ನು ಮಾಡೋದು, ಹೀಗೆ ಮಾಡ್ತಾರೆ. ಅದು ನಾನೊಬ್ಬನೇ ಈ ಮೃತ್ಯು ದೇವತೆಗೆ, ನಾನೊಬ್ಬನೇ ಒಬ್ಬ ಒಕ್ಕಲಿನ ಆಳು, ನಾನೊಬ್ಬನೇ ಅವನ ಬಾಡಿಗೆ ಮನೇಲಿ ಇರೋನು, ಅವ್ನು ಹೇಳ್ದಾಗ ನಾನು ಕೇಳ್ತೀನಿ ಅನ್ನೋ ರೀತಿಯಾಗಿ, ಅವನೊಬ್ಬನೇ ನಾನು ಸರ್ವೆಂಟ್ ಅವನಿಗಿರೋದು ಅನ್ನೋ ರೀತಿಯಲ್ಲಿ ಅವನು ಏನು ಮಾಡಿದ, ಕ್ರೂರವಾಗಿ ಅದು ಬಹಳ ಅಗ್ಗದ ಜೀವರಾಶಿಯಂ, ಇಲ್ಲಿರೋವಂತಹ ಈ ಜಗತ್ತಿನ ಎಲ್ಲ ಜೀವರಾಶಿಯನ್ನು ಅದೇನು ಮಾಡಿದೆಯಂತೆ ಅಂತಂದರೆ ಜಕ್ಕಿಣಿಯ ಒಡ್ಡಿದ ಇರ್ಕಟಿ ಮಿಲ್ಟಿ ಒಕ್ಕಲಂತೆ ಒಕ್ಕಿದುದು. ಒಕ್ಕೋದು ಅಂತಂದರೆ ಗದ್ದೆ ಕಾಳಿನ ಹಾಗೆ ಎಲ್ಲ ಕಡೆ ಒಕ್ತಾ ಇದೆಯಂತೆ. ಗದ್ದೆಗೆ ಕಾಳನ್ನು ಒಕ್ಕೋದು ಅಂದ್ರೇನು, ಎಸಿತೀವಲ್ಲ ಇದನ್ನು ಬಿತ್ತೋದಕ್ಕೆ, ಅದನ್ನು ಒಕ್ಕೋದು ಅಂತ ಹೇಳ್ತಾರೆ. ಹಾಗೆ ಅದು ಮಾಡ್ತಾ ಇದೆಯಂತೆ ಇದು. ಮತ್ತು ಈ ಇರುವಂತಹ ಎಲ್ಲ ಜೀವರಾಶಿಯನ್ನು, ಅಗ್ಗದ ಅಂದರೆ ಶ್ರೇಷ್ಠವಾದ ಅಂತ. ಅಗ್ಗ ಅಂದರೆ ನಾವಿವತ್ತು ಕಡಿಮೆ, ಅಗ್ಗ ತುಂಬ ತುಟ್ಟಿ ಈ ಅರ್ಥದಲ್ಲಿ ಬಳಸ್ತೀವಿ. ಅಗ್ಗ, ಅಗ್ಗಳೆ ಅಂತೆಲ್ಲ ಅಂದರೆ ಶ್ರೇಷ್ಠ ಅನ್ನೋ ಅರ್ಥವೂ ಬರುತ್ತೆ. ಆ ಜೀವರಾಶಿಯನ್ನೆಲ್ಲ ಇದೇನು ಮಾಡ್ತಾ ಇದೆ ಅಂತಂದರೆ ಜಕ್ಕಿಣಿ ಒಡ್ಡಿದ ಇರ್ಕಟಿಯ ಓಲ್. ಇರ್ಕಟಿ ಅಂದರೆ ಇಕ್ಕಳ, ಜಕ್ಕಿಣಿ ಅಂದರೆ ಮಾಟಗಾತಿ.
ಮಾಟಗಾತಿ ಒಂದು ಇಕ್ರ ಹಿಡ್ಕೊಂಡು ಅವನ್ನೆಲ್ಲ ಎರಡು ಕಡೆಯಿಂದ ಸಿಕ್ಕಿಸ್ಬಿಡ್ತಾರಲ್ಲ. ಇಕ್ರದಲ್ಲಿ ಸಿಕ್ಕಿಸೋದು ಅಂದರೆ ಅರ್ಥ ಅದೇ ತಾನೇ, ಬಿಡಿಸ್ಕೊಳಕ್ಕಾಗಲ್ಲ, ಹೀಗೂ ಹೋಗೋಕ್ಕಾಗಲ್ಲ ಹಾಗೂ ಹೋಗೋಕ್ಕಾಗಲ್ಲ. ಆ ರೀತಿಯಲ್ಲಿ ಅದು ವಿಷದ ಉತ್ಕಟ ಗಂಧ ಮುರ್ಕಿ ಮಣ್ಮುಕ್ಕಿಸುತ್ತಿರ್ದುದು. ವಿಷದ ಉತ್ಕಟವಾದಂಥ ಗಂಧ, ಅದೊಂದು ರೀತಿಯಾದಂಥ ಆಲ್ಕಲೈನ್ ಆಗಿರುತ್ತೆ ಅನಿಸುತ್ತೆ, ಒಂದು ಒಗಚೊಗಚಾದಂಥ ವಾಸನೆ ಬರುತ್ತೆ ಗಂಧ, ಅದು ಮೂಗಿಗೆ, ಮತ್ತು ಉರಿನೂ ಇರುತ್ತೆ. ಹಾಗೆ ಇರೋವಂಥದ್ದು ಎಲ್ಲರನ್ನು ಮಣ್ಣು ಮುಕ್ಕಿಸ್ತಾ ಇತ್ತಂತೆ. ಏನು ಮಾಡೋಕ್ಕಾಗ್ತಿಲ್ಲ, ಅವರು ಏನು ಭಯಂಕರವಾಗಿ ಕಡಿದ್ರು. ಅದಕ್ಕೆ ಏನೆಲ್ಲ ಔಷಧಿಗಳನ್ನೆಲ್ಲ ಹಾಕಿದ್ರು ಆ ಕ್ಷೀರ ಸಮುದ್ರದಲ್ಲಿ ಅಂತ ಹೇಳ್ತಾರೆ. ಅದೆಲ್ಲ ಹಾಕಿ ಆ ಸಮುದ್ರವನ್ನು ಕಡಿದಿದ್ದು ಅಂತ ಹೇಳಿ. ಅದು ಬರೋಕ್ಕೆ ಮೊದಲು ವಿಷವೇ ಬಂದಿತ್ತು, ಅಮೃತ ಆಮೇಲೆ. ಮೊದಲು ಕಹಿ ಉಂಡ್ರೇ ಆಮೇಲೆ ಒಂದಿಷ್ಟು ಸಿಹಿಯ ಅನುಭವ ಆಗೋದು ಅಂತ ಹೇಳಿ ಹಾಗೆ ಮಣ್ಣು ಮುಕ್ಕಿಸ್ತಾ ಇತ್ತಂತೆ. ಆಗ ಅವರೆಲ್ಲ ಹೋಗಿ ಆ ಜಗದೀಶನಾದಂತಹ ಮಹೇಶನನ್ನು ಈಶಾ ಕಾಯೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ನೋಡಿ ಮುಂದೆ ಪ್ರಳಯ ಪ್ರಾಕೃತನಕ್ತದುತ್ಕಟತೆಯಂ ಪ್ರಳಯ ಪ್ರಾಕೃತನಕ್ತದುತ್ಕಟೆಯಂ ಬಲ್ಬೀರುತ ಈ ದಿಕ್ತಟಾವಳಿಗಂ ರಪ್ಪನೆ ರಾಜಿ ರಕ್ಕತನಮೊಳ್ ஜீவத்ரவம் எங்கீர்தோ முக்குளிசிற்கும் களகாலகோட்டம் அமமா முக்கண்ணகாயி ಎಂದೋ ವಿಕ್ಕಳಿಸುತ್ತುಂ ಸುರಸಂಘಂ ಅಂಗ್ರಿಗೆ ಉರುಳ್ಗುಂ ಸರ್ವೇಶನ ಈಶನ. ಶಿವರಂಜಿನಿ. ಹಾಂ, ಶಿವರಂಜಿನಿ. ಪ್ರತಿಭಟಿ ಪ್ರಿಯನಾ ಎಲ್ಲ ಬಂದೆ ಸ್ವಲ್ಪ ಶಿವರಂಜಿನಿ ರಾಗದಲ್ಲಿ ಶಿವನನ್ನು ಬೇಡ್ಕೊಳ್ತಾ ಇರೋದು ಪದ್ಯ. ಅವರೆಲ್ಲ ಹಾಗೆಲ್ಲ ಅದೇನು ಓಡಿಸಿದೆ ಅಲ್ಲ, ಒಂದು ಕಾಲಕೂಟದ ವಿಷದ ಹೊಗೆ ಇವ್ರನ್ನೆಲ್ಲ ದಬ್ಬಿದೆ ಶಿವನ ಹತ್ರಕ್ಕೆ. ಅಲ್ಲಿ ಹೋಗಿ ಮುಕ್ಕಣ್ಣನನ್ನು ಇವರು ಬೇಡ್ಕೊಳ್ತಾ ಇದ್ದಾರೆ ನೋಡಿ. ಪ್ರಳಯ ಪ್ರಾಕೃತ ನಕ್ತದುತ್ಕಟೆಯಿಂ ಅಂತ. ಪ್ರಳಯ ಕಾಲದಲ್ಲಿ ಕಾಳರಾತ್ರಿ ಎಲ್ಲ ಕಡೆ ಕತ್ತಲೆ ಆವರಿಸ್ಕೊಂಡಿರುತ್ತೆ ಅಂತ. ಹಾಗೆ ಭೀಕರವಾಗಿ ಇದು ಬಲ್ಬೀರುತಿ ದಿಕ್ತಟಾವಳಿಗಳಂ ರಪ್ಪನೆ ರಾಚಿ ರಕ್ಕಸನ ಓಲ್. ದಿಕ್ತಟಗಳನ್ನೆಲ್ಲ ಎಲ್ಲ ದಿಕ್ಕುಗಳಿಗೆಲ್ಲ ಅನ್ನೋದು ರಪ್ಪಂತ ರಾಚ್ತಾ ಇದೆಯಂತೆ. ಅದು ರಾಕ್ಷಸನ ಹಾಗೆ ರಾಚಿ ಎಲ್ಲರ ಜೀವವನ್ನೇ ಅದು ಹೀರ್ತಾ ಇದೆ. ಹೀರಿ ಮುಕ್ಕಳಿಸ್ತಾ ಇದೆ. ಹೀರೋದು ಮುಕ್ಕಳಿಸೋದು ಅಂದರೆ ಎಷ್ಟು ಬಾಯಿ ತುಂಬ್ಕೊಂಡು ಮುಕ್ಕಳಿಸೋದು ಅಂತೀವಲ್ಲ, ಹಾಗೆ ಅದು ಜೀವವನ್ನೆಲ್ಲ ಮುಕ್ಕಳಿಸಿ ಹಾಕ್ತಾ ಇದೆ. ಯಾವುದು ಅಂದರೆ ಈ ಕಾಲಕೂಟ ಅನ್ನೋ ವಿಷ. ಮುಕ್ಕಣ್ಣ ನಮ್ಮನ್ನು ಕಾಪಾಡು ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾ ಇದ್ದಾರಂತೆ, ಬಿಕ್ಕಳಿಸುತ್ತಂ. ಅದು ಮುಕ್ಕಳಿಸ್ತಾ ಇದ್ರೆ ಇವರೆಲ್ಲ ಬಿಕ್ಕಳಿಸಿ ಅಳುತ್ತಾ ಮುಕ್ಕಣ್ಣನ ಹತ್ತಿರ ಹೋಗಿ ಅವನ ಸುರರ ಸಂಘ ಅಂದರೆ ಗುಂಪು ಹೋಗಿ ಅವನ ಅಂಗರಿಗೆ ಉರುಳ್ಗುಂ ಸರ್ವೇಶನ ಈಶನ. ಸರ್ವರಿಗೂ ಒಡೆಯನಾದಂತಹ ಆ ಈಶನ ಅಂಗ್ರಿಗಳಿಗೆ, ಚರಣ ಕಮಲಗಳಿಗೆ, ಪಾದ ಪದ್ಮಗಳಿಗೆ ಎಲ್ಲ ಈ ಸುರಸಂಘ ಹೋಗಿ ಉರುಳ್ದು ನಮಸ್ಕಾರ ಮಾಡಿ ಹತ್ತು ಬೇಡ್ಕೊಳ್ತಾ ಇದೆಯಂತೆ, ನಮ್ಮನ್ನು ಕಾಪಾಡು ಅಂತ ಹೇಳಿಬಿಟ್ಟು. ಮೊದಲು ಬಂದಿದ್ದು ಕಾಲಕೂಟ. ಅವ್ರೇನು ಅಂದ್ಕೊಂಡಿದ್ರು, ಬಂದ್ಬಿಡುತ್ತೆ ಅಮೃತ, ನಾವೆಲ್ಲ ಒಂದೇ ಸತಿಗೆ ಎಲ್ಲ ಕುಡಿದು ಆಮೇಲೆ ನಾವೆಲ್ಲ ಅಮರರಾಗ್ಬಿಡ್ಬೋದು, ಇನ್ನು ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಬಂದಿದ್ದು ನೋಡಿದ್ರೆ ಕಾಲಕೂಟ, ಅದು ಮಾಡಿದ ಆ ಕೋಲಾಹಲ ನೋಡಿದ್ರೆ ಈ ಪರಿಯಾದಂಥ ಕೋಲಾಹಲ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿದ್ದಾರೆ. ಅಂದರೆ ಏನಾಯಿತು, ಈಶ್ವರ ಒಬ್ಬ ಬಂದಿರಲಿಲ್ಲ. ಇವರೆಲ್ಲರೂ ಸಮುದ್ರ ಮಥನ ಮಾಡೋದಕ್ಕೆ ಬಂದಿದ್ದರು. ಸಾಕ್ಷಾತ್ತಾಗಿ ವಿಷ್ಣುವೇ ಬಂದಿದ್ದ. ಅವನನ್ನು ಭಾಗವತ ಹೇಳೋದು ಅಜಿತ ಅನ್ನೋ ಒಂದು ರೂಪದಲ್ಲಿ ಅವನು ಈ ಸಮುದ್ರ ಮಥನವನ್ನು ಮಾಡುವಾಗ ಆ ಒಂದು ಅವತಾರದಲ್ಲಿ ಇದ್ದ ಅಂತ ಹೇಳ್ತಾರೆ. ಕೆಳಗಡೆ ಕೂರ್ಮನಾಗಿ ಕೆಳಗಡೆ ಇದ್ದ. ಯಾವಾಗ ಈ ಮಂದರ ಪರ್ವತವೇ ಕುಸ್ತೋಯ್ತೋ ಈ ಸಮುದ್ರ ಮಥನ ಮಾಡುವಾಗ, ಆಗ ಅದನ್ನು ಮೇಲಕ್ಕೆ ಎತ್ತೋದಕ್ಕೋಸ್ಕರ ಕೆಳಗಡೆ ಕೂರ್ಮನಾಗಿ ಬಂದ. ಆಮೇಲೆ ಮೇಲೆ ಆ ವಾಸುಕಿ ಸರ್ಪವನ್ನು ಸುತ್ತಿ ಕಡಿತಾ ಇದ್ದಾಗ ಅದು ಕೆಲವೊಮ್ಮೆ ಮೇಲಿಂದ ಕಳಿಸ್ಕೊಂಡ್ಬಿಡ್ತಾ ಇತ್ತಂತೆ.
ಹಾಗಿದ್ದಾಗ ಮೇಲೆ ತುದಿನಲ್ಲಿ ಅಜಿತನಾಗಿ ಹೋಗಿ ಅದನ್ನು ಸರಿ ಮಾಡ್ತಾ ಇದ್ದ ಅಂತ ಭಾಗವತದಲ್ಲಿ ಸಂಕ್ರಮಕನದ ವಿಸ್ತಾರವಾದ ವರ್ಣನೆ ಬರುತ್ತೆ. ಅದರಲ್ಲಿ ಹೀಗೆ ಒಂದು ವಿವರಗಳು ಉಂಟು. ಹೀಗೆ ವಿಷ್ಣುವು ಬಂದಿದ್ದ, ಮಿಕ್ಕ ಎಲ್ಲ ಸುರ ಸಂಘವೇ ಬಂದಿತ್ತು, ಇವನೊಬ್ಬ ಮಾತ್ರ ಬಂದಿರಲಿಲ್ಲ. ಯಾಕೆಂದರೆ ಇವನು ಯಾವಾಗಲೂ ಸಮಾಧಿಲಿರೋನು, ಅವನು ಮೃತ್ಯುಂಜಯ, ಅವನಿಗೆ ಯಾಕೆ ಅಮೃತ ಬೇಕು, ಯಾಕೆ ಅವನು ಮೃತ್ಯುವನ್ನು ಗೆಲ್ಲಬೇಕು, ಏನೂ ಇಲ್ಲ. ಇವರಿಗೆಲ್ಲ ಯಾವುದೋ ಒಂದು ಇನ್ಸೆಕ್ಯೂರಿಟಿ, ಅದಕ್ಕೋಸ್ಕರ ಇವರೆಲ್ಲ ಬಂದು ಅಮೃತವನ್ನು ನಾವು ಕುಡಿಯೋಣ ಅಂತ ಎಲ್ಲ ಕೂತಿದ್ರು. ಈಗ ಹೀಗೆ ವಿಪರೀತ ಆಗಿದೆ. ಈಗ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ಹೆಸರಿಟ್ಟಳ್ ಮೃತ್ಯು, ಹೆಸರಿಟ್ಟಳ್ ಮೃತ್ಯು ಜಗದ್ವಿಸರಂ ಬೇಯಿಸಲೆನಲ್ಕೆ, ಮೃತ್ಯು ಜಗದ್ವಿಸರಂ ಬೇಯಿಸಲೆನಲ್ಕೆ, ಹೆಸರಗಿಟ್ಟಳ್ ಕೊತ ಕೊತನೆಂದು ಈ ಬಿಸಂ ಉರ್ಕೇರಿದ್ದುದಲ, ಬೆತನಂಗಳೇ ಎಂದು ಆಳಲ್ದ ಪರ್ಶಂಕರನೊಳ್ ಸರ್ವೇಶನೊಳ್ ಈಶನೊಳ್ ಅಂಗ್ರಿಗೆ ಮುರುಳ್ದು. ಅವನಿಗೆ ಮತ್ತೆ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಹೇಗಿದೆ, ಎಷ್ಟೊಂದು ಭೀಕರವಾಗಿದೆ, ಭೀಷಣವಾಗಿದೆ ನೋಡು. ಹೆಸರಿಟ್ಟ ಮೃತ್ಯು ಜಗದ್ವಿಸರಮಂ ಬೇಯಿಸಲೆನಲ್ಕೆ, ಈ ಮೃತ್ಯು ಇಡೀ ಈ ಜಗತ್ತಿನ ಎಲ್ಲ ಜೀವರಾಶಿಗಳನ್ನೇ ಬೇಯಿಸಬೇಕು ಅಂತ ಹೇಳಿ ಹೆಸರಿಟ್ಟಿದ್ದಾಳಂತೆ. ಹೆಸರಿಡೋದು, ಅನ್ನಕ್ಕೆ ಹೆಸರಿಡೋದು ಎಲ್ಲ ಕೇಳಿರ್ಬೋದು ನೀವು. ಹಾಗೆ ಕೊತ 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 ಅಂತ ಕುದೀತಾ ಇದೆ ಈ ವಿಷ. ಅನ್ನ ಅಕ್ಕಿ ಹಾಕಬೇಕಾದ್ರೆ ಮೊದಲು ನೀರನ್ನು ಕುದಿಸ್ಬೇಕು, ಆಮೇಲೆ ಅಕ್ಕಿ ಹಾಕಬೇಕು, ಆಮೇಲೆ ಅಕ್ಕಿ ಎಲ್ಲ ಕೊತ ಕೊತ ಅಂತ ಕುದಿಯುತ್ತೆ. ರನ್ನನ ಗದಾಯುದ್ಧದಲ್ಲೂ ಕೂಡ ಈ ಒಂದು ಕಲ್ಪನೆ ಬರುತ್ತೆ. ಅದರಲ್ಲಿ ಮೀನುಗಳು ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಕೊಂಡಿದ್ದಾಗ ಅವಾಗ ಹೇಗಿತ್ತಂತೆ ಅಂದರೆ ಅವನ ಕೋಪಕ್ಕೆ, ಅವನಿಗೆ ಯಾರಿಗೆ ನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ ಅಂತ ಬರುತ್ತಲ್ಲ, ಈ ಭೀಮನ ಮೂದಲಿಕೆಯ ತಾಪ ಜೊತೆಗೆ ಅವನಿಗೆ ಬಂದಂಥ ಕೋಪ ಇದೆಲ್ಲ ಸೇರಿ ಆ ವೈಶಂಪಾಯನ ಸರೋವರದ ನೀರೇ ಕೊತ ಕೊತ ಅಂತ ಕುದೀತಿತ್ತಂತೆ. ಅದರಲ್ಲೆಲ್ಲ ಇದ್ದಂಥ ಸಣ್ಣ ಸಣ್ಣ ಮೀನು, ದೊಡ್ಡ ಮೀನು ಎಲ್ಲ ಅಕ್ಕಿ ಕಾಳು ಕುದಿಯೋ ಹಾಗೆ ಕೊತ ಕೊತ ಅಂತ ಕುದೀತಿತ್ತು ಅಂತ ಹೇಳಿ ರನ್ನ ವರ್ಣನೆ ಮಾಡ್ತಾನೆ. ಹಾಗೆ ನೋಡಿ, ಇವರು ಇದನ್ನು ಇಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಮೃತ್ಯು ದೇವತೆ ಹೀಗೆ ಜಗತ್ತಿನ ಜೀವವನ್ನು ಬೇಯಿಸೋದಿಕ್ಕೆ, ಅನ್ನ ಮಾಡಿ ಬೇಯಿಸ್ಬಿಡೋಕ್ಕೆ ಅಂತ ಹೇಳಿ ಹೀಗೆ ಹೆಸರಿಟ್ಟಿದ್ದಾಳೆ. ಈ ವಿಷ ಅನ್ನೋದು ಉಕ್ಕೇರ್ತಾ ಇದೆ, ಕಾಲಕೂಟ ವಿಷ ಅನ್ನೋದು ಕುದಿದು ಉಕ್ಕೇರ್ತಾ ಇದೆ. ನಮ್ಮ ಈ ವ್ಯಸನವನ್ನು, ನಮ್ಮ ಈ ಸಂಕಟವನ್ನು ಕಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಕ್ಷಪ್ರಶ್ನೆಯಲ್ಲಿ ಕೂಡ ಈ ಥರ ಒಂದು ಸಂದರ್ಭ ಬರುತ್ತೆ. ಅಂದರೆ ಈ ಬ್ರಹ್ಮಾಂಡ ಕಟಾಹ ಅನ್ನೋದರಲ್ಲಿ ಇದು ಮಾಸರ್ತು ದರ್ವಿ, ಮಾಸ ಋತು ಅನ್ನುವಂತಹ ಈ ಸೌಟನ್ನು ತಗೊಂಡು ಈ ಬ್ರಹ್ಮಾಂಡ ಕಟಾಹದಲ್ಲಿ ನಿತ್ಯವೂ ಈ ಜಗತ್ತಿನ ಜೀವರಾಶಿಯನ್ನು ಬೇಯಿಸ್ತಾನೇ ಇದ್ದಾನಂತೆ. ನಮಗೆ ಅದು ಗೊತ್ತಾಗಲ್ಲ. ನಾವು ಕಾಲ ಅನ್ನುವಂಥ ಇದು ದಿನ ಆ ಸೌಟನ್ನು ಇಟ್ಕೊಂಡು ಮಾಸ ಋತು ಇದೆಲ್ಲ ಇಟ್ಕೊಂಡು ಬೇಯಿಸ್ತಾ ಇದ್ದಾನೆ. ನಮಗೆ ಗೊತ್ತಿಲ್ಲ, ನಮ್ಗೆ ಆ ಸೌಟು ಕಾಣಲ್ಲ, ಕಟಾಹವೂ ಕಾಣಲ್ಲ. ನಾವು ಅಚ್ಚುಕಟ್ಟಾಗಿ ಇರ್ತೀವಿ ಇಲ್ಲಿ ಅಂದ್ಕೊಂಡು ಸುಖವಾಗಿರ್ತೀವಿ. ಅದು ಯಕ್ಷಪ್ರಶ್ನೆಯಲ್ಲಿ ಬರುತ್ತೆ. ಅದೆಲ್ಲದರ ಒಂದು ಇದನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ ಹೆಸರಿಟ್ಟಿದ್ದಾಳಪ್ಪ, ಕುದೀತಾ ಇದೆ ಇದೀವಿ ನಾವೆಲ್ಲರೂ, ನೀನು ಹೇಗಾದರೂ ಕಾಪಾಡು ಅಂತ ಹೇಳಿ ಕೇಳಿದಾಗ ಆ ಕಳವಳಂ ಕೇಳಿದು ಎಳ್ಚತ್ತರಪರ್ಣಾಧವನ್ ಅಚ್ಚರಿಯೊಳ್ ಈ ಕಳವಳಮಂ ಕೇಳ್ದೋ ಅಪರ್ಣಾಧವನ್ ಅಳ್ಚರಿಯೊಳ್ ಎಳ್ಚತ್ತನು ಧ್ಯಾನ ಮುದ್ರೆಯಿಂದ ಇಳಿದು ಎಲೆ ನೀಂ ಬೆಳ್ಚದಿರಿ ಎಂದು ಜಗಮಂ ಕಳ್ಚುವವಲ್ ಮೊಗೆದು ಗರಳವನೀಟಿದ ನೀಚಂ. ಇಷ್ಟೆಲ್ಲ ಅವರು ಎರಡು ಪದ್ಯದಲ್ಲಿ ದೇವತೆಗಳು ಪಾಪ ಅವ್ರದ್ದು ಸಂಕಟವನ್ನೆಲ್ಲ ಅವನ ಹತ್ರ ಹೋಗಿ ಹೇಳಿದ್ರೆ, ಈ ಅಪರ್ಣಾದವ ಒಂದು ಕಂದ ಪದ್ಯದಲ್ಲಿ ಕುಡ್ದೇ ಬಿಟ್ಟ ವಿಷಾನ. ಅಷ್ಟು ಫಾಸ್ಟ್ ಆ್ಯಕ್ಷನ್, ಹೆಚ್ಚವನ ಹತ್ರ ನಾವೇನು ಬೇಕಾದಷ್ಟು ಅಪ್ಲಿಕೇಶನ್ಸ್ ಕೊಡೋಗೋಜೇ ಇಲ್ಲ. ಎರಡು ಈಗ ಮಾಡಿದ್ರೆ ತಕ್ಷಣ ಪರಿಣಾಮ. ನೋಡಿ ಹೇಳ್ತಾ ಇರೋದು ಎಳ್ಚೆತ್ತನ್ ಅಪರ್ಣಾದವಂ,
ಅವನು ಸಮಾಧಿಯಲ್ಲೇ ಇದ್ದ. ಮುಕ್ಕಾಲು ಮೂರು ಪಾಲು ಶಿವ ಸಮಾಧಿಯಲ್ಲೇ ಇರೋದು, ಅರ್ಧ ನಿಮೀಲಿತ ನೇತ್ರನಾಗೆ ಅವನು ಯಾವಾಗಲೂ ಇರೋದು. ಈ ಥರ ಏನಾದ್ರು ಕೆಲಸ ಕಾರ್ಯ ಜಂಬ್ರ ಅಂತ ಬಂದರೆ ಮಾತ್ರನೇ ಅವನು ಎಚ್ಚೆತ್ತು ಬರೋದು ಅಂತ ಅನಿಸುತ್ತೆ ನೋಡಿ. ಎಳ್ಚೆತ್ತ ನಪರ್ಣಾದವನ್ ಅಳ್ಚರಿಯೋಳು ಧ್ಯಾನ ಮುದ್ರೆಯಿಂದ ಬಂದು ನೀವು ಬೆಳ್ಚದಿರಿ ಎಂದು ಏನು ಹೆದರ್ಕೋಬೇಕು. ನೀವೆಲ್ಲ ಇಷ್ಟೆಲ್ಲ ಗೋಳಾಡ್ಕೊಂಡು ಬಂದಿದ್ದಾನೆ, ಇದೆಲ್ಲ ಯಾವ ಮಹಾ ಅಂತ ಹೇಳಿ ಅವನು ಇಡೀ ಜಗತ್ತನ್ನೇ ಸಾರಿಸಿ ತೊಳೆದು ಶುದ್ಧ ಮಾಡುವ ಹಾಗೆ ಮೊಗೆದು ಗರವನ್ ಈಂತಿದನ್ ಈಶಂ. ಅವನು ಕುಡಿದೇ ಬಿಟ್ಟನಂತೆ. ಇದನ್ನು ಎಷ್ಟು ಚೆನ್ನಾಗಿದೆ ಇದು. ಈ ಕುಡಿದಿದ್ದರ ಒಂದು ವಿವರಣೆ ಶಿವಾನಂದ ಲಹರಿನಲ್ಲೂ ಬರುತ್ತೆ, ತುಂಬ ಚೆನ್ನಾಗಿದೆ ಅದು ಆ ಪದ್ಯ ಕೂಡ. ಅವನು ಹೇಗೆ ಕುಡ್ದ ಅಂತಂದರೆ ಆಚಾರ್ಯರು ಕೇಳ್ತಾರೆ, ಇದನ್ನು ಏನು ಅಂದ್ಕೊಂಡು ನೀನು ಕುಡಿದಿಯಪ್ಪ, ಅದನ್ನು ನೋಡಿದ್ರೆ ಎವೆಸಿಯೋ ಅಂತ ಇದಾಗಿದೆ, ಅದನ್ನು ಹೇಗೆ ನೀನು ನೋಡಿದೆ, ಅದನ್ನು ಹೇಗೆ ಕುಡಿಬೇಕು ಅಂದರೆ ಕೊನೆ ಪಕ್ಷ ಆಪೋಷಣ ತಗೊಳ್ಳೋ ಹಾಗೆ ಅವ್ನು ಕುಡಿದಿರೋದು. ಅವ್ನಿಗೇನು ಬಟ್ಲು ಕೊಟ್ಟಿದ್ರ ಯಾರಾದರೂ, ಎಂಥದ್ದು ಇಲ್ಲ, ಅದನ್ನು ತೊಗೊಂಡಿದ್ದಾನೆ. ಈ ಕೈಯಲ್ಲಿ ನೀನು ಹೇಗೆ ಅದನ್ನು ಇಟ್ಕೊಂಡೆ, ಇದನ್ನು ಹೇಗೆ ಕುಡಿದೆ, ಅದನ್ನು ಕಿಂ ಜಂಬೂಫಲಂವಾ ಅಂತ ಅಂದ್ಕೊಂಡ್ಯಾ ನೀನು, ಅದನ್ನೇ ನೇರಳೆ ಹಣ್ಣು ಅಂತ ಅಂದ್ಕೊಂಡ್ಯಾ ಅಂತ. ಕಾಲಕೂಟ ವಿಷ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅಂತಲ್ವಾ, ಅದನ್ನು ನೀನು ಕೈಲೇ ಇಟ್ಕೊಂಡಾಗ ಅದನ್ನು ನೇರಳೆ ಹಣ್ಣು ಅಂತ ಅಂದ್ಕೊಂಡು ಅದನ್ನು ಕುಡಿದೀಯಾ ಅಂತ ಹೇಳಿ ಆಚಾರ್ಯರು ಹಾಗೆ ಅದನ್ನು ಕೇಳ್ತಾರೆ. ಮತ್ತೂ ಒಂದು ಕಡೆ ಹೇಳ್ತಾರೆ, ಅವನು ಕುಡಿದಿದ್ದು ಗಂಟ್ಲಲ್ಲೇ ನಿಂತ್ಕೋತಲ್ವಾ, ಯಾಕೆ ಅದು ಮುಂದಿನ ಪದ್ಯದಲ್ಲಿ ಬರುತ್ತೆ ಅನ್ಸುತ್ತಲ್ಲ, ಅದನ್ನು ಕೂಡ ಮುಂದೆ ಹೇಳೋಣ. ಹಾಗೆ ಅವನು ಮೊಗೆದು ಗರವ ನೀಂತಿದ ನೀಶಂ, ಮೊಗೆದು ಒಂದು ಕಡೆಯಿಂದ ಅದು ಎಷ್ಟು ಬಂದಿತ್ತೋ, ಇವನ್ನೆಲ್ಲ ಅಟ್ಟಿಸ್ಕೊಂಡು ಬಂದಿತ್ತೋ, ಅದು ಯಾವ ಪ್ರಮಾಣದಲ್ಲಿತ್ತೋ ಭಗವಂತನಿಗೆ ಗೊತ್ತು. ಅದೆಲ್ಲವನ್ನು ಒಂದು ಕೈಯಲ್ಲಿ ಮೊಗದು ಬಿಟ್ಟು ಅದನ್ನು ಕುಡಿದಿದ್ದಾನಂತೆ. ಮುಂದೆ ಅಳವಿಂಗೆತ್ತಣಿನ ಪುರುಡು ಹಾಳಾಗಳದಾಗ ಪ್ರಳಯೋತ್ಸವ ಕೋಳಾಹಳನಳವಿಂಗೆ ಎತ್ತಣಿನ ಪುರುಡು ಹಾಳಾಗಳದಾಗ ಪೊಳೆ ಪೆರೆ ಪಾವು ಎತ್ತುಗಳೇ ನೆಲೆ ಏನೆಂಬ ಮೊದಲದರ ಕತೆಗೆ ತೀರ್ದುದಲ ಕಾಪಿ ರಾಗ ಇದು. ಕಾಫಿ ಕುಡ್ದಷ್ಟೇ ಕುಡ್ದ ಪದ್ಯ ಕುಡಿದಿದ್ದಾನೆ, ಹಾಲಿಲ್ಲದೆ ಇರೋ ಕಾಫಿ ಅಷ್ಟೇ. ಯಾಕೆಂದರೆ ಅದು ಕಪ್ಪಿಗಿರುತ್ತಲ್ವಾ, ಡಿಕಾಕ್ಷನ್ ಕಾಫಿ, ಅದನ್ನು ಕುಡಿದಿರೋದು ಶಿವ. ಅದನ್ನು ಹಾಗೆ ಅಂದ್ಕೊಳ್ಳಿ, ಈಗೆಲ್ಲ ಮಿಲ್ಕ್ಲೆಸ್ ಯಾವುದೇ ರೀತಿಯಾಗಿ ಅವನು ಕುಡಿದಿರೋದು ವೇಗನ್ ಅಂತ ಅಂದ್ಕೊಳ್ಳೋಣ, ಶಿವನ್ ಬೇಕಿದ್ದೆ. ನೋಡಿ, ಇದು ಬಹಳ ಸುಂದರವಾದಂಥ ಕಲ್ಪನೆಯನ್ನು ನೀಲಕಂಠ ಅವರು ಮಾಡಿದ್ದಾರೆ ಇದರಲ್ಲೆಲ್ಲ. ಪ್ರಳಯೋತ್ಸವ ಕೋಲಾಹಲ ಅಂದರೆ ಶಿವ ಲಯದ ಅಧಿದೇವತೆ, ಅವನು ಪ್ರಳಯದ ಅಧಿದೇವತೆ. ನಮ್ಮ ತ್ರಿಮೂರ್ತಿಗಳಲ್ಲಿ ಅವನೇ ತಾನೇ ಪ್ರಳಯ ಇದ್ದಾನೆ. ಅದೇ ಇದರಲ್ಲೂ ಕೂಡ ಬರುತ್ತೆ, ಶಿವಾನಂದರಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ, ಪೂರ್ತಿ ಶ್ಲೋಕ ಜ್ಞಾಪಕ ಇರಲ್ಲ ನನಗೆ, ಅದೇ ಪ್ರಾಬ್ಲಮ್ಮು. ಅಲ್ಲ ಹೇಳ್ತಾರೆ, ಬೃಷದ್ ದೇವಗಣ, ಎಲ್ಲ ದೇವಗಣವೆಲ್ಲ ಪ್ರಳಯ ಕಾಲದಲ್ಲಿ ನಡುಗ್ತಾ ಇರಬೇಕಾದ್ರೆ, ಅವೆಲ್ಲ ತತ್ತರಿಸಿ ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಇವನೊಬ್ಬ ಮಾತ್ರ ಒಂದಿಷ್ಟು ಅಲುಗಾಡದೆ ಅಚಂಚಲನಾಗಿ ನಿಶ್ಚಿಂತೆಯಿಂದ ಪ್ರಳಯವನ್ನು ಆನಂದದಿಂದ ಅದನ್ನು ಅನುಭವಿಸ್ತಾ ಇದ್ನಂತೆ. ಅದಕ್ಕೂ ಬೇಕಲ್ವಾ ಗಟ್ಟಿತನ. ಎಲ್ಲರೂ ಸತ್ತೋಗ್ತಾ ಇದ್ದಾರೆ, ಎಲ್ಲರೂ ಸಂಹಾರ ಆಗ್ತಾ ಇದ್ದಾರೆ, ಎಲ್ಲರೂ ಲಯ ಆಗ್ತಾ ಇದ್ದಾರೆ ಅಂದಾಗ್ಲೂ ಆ ಧೀರತೆಯನ್ನು ಉಳಿಸ್ಕೊಳ್ಬೇಕಲ್ಲ. ಹಾಗೆ ಇರೋವಂಥವನು ಅವನು. ಅಲ್ಲಿ ನೋಡಿ, ಪ್ರಳಯೋತ್ಸವ ಕೋಲಾಹಲ, ಪ್ರಳಯ ಕಾಲದ ಕೋಲಾಹಲ ಅವನಿಗೆ ಉತ್ಸವ. ಹಾಗಿರೋವಂತಹ ಅವನಿಗೆ ಈ ಹಾಳಾಹಳ ಅದನ್ನು ಹಾಳಾಹಳ, ಪ್ರಳಯೋತ್ಸವ ಕೋಲಾಹಲ, ಹಾಲಾಹಲ ಲಕಾರ ಲಳೆಯೋರ್ ಭೇದ ಅಂತ ಹೇಳಿ ಅದನ್ನು ನೋಡಿ. ಆ ಪ್ರಳಯ ಕೋಲಾಹಲ ಅದಕ್ಕೆ ಸಂವಾದಿಯಾಗಿ, ಅಂದರೆ ಅದಕ್ಕೆ ಪ್ರಾಸವಾಗಿ ಹಾಳಾಹಳ ಅನ್ನೋದನ್ನು ತಂದಿದ್ದಾರೆ ಅವರು. ಆ ಹಾಲಾಹಲವಾದರೂ ಏನು ಮಾಡುತ್ತೆ? ಪ್ರಳಯಕ್ಕೆ ಹೆದರದೇ ಇದ್ದವನಿಗೆ, ಪ್ರಳಯವನ್ನು ಮಾಡುವಾಗ ಒಂದಿಷ್ಟು ಅವನ ಮನಸ್ಸು ಚಂಚಲ ಆಗದೆ ಇದ್ದವನಿಗೆ, ಒಂದಿಷ್ಟು ಕ್ಷೋಭೆಗೆ ಒಳಗಾಗದೇ ಇದ್ದವನಿಗೆ ಈ ಹಾಲಾಹಲ ವಿಷಯ ಏನು ಮಾಡೋಕ್ಕೆ ಸಾಧ್ಯ? ಅದು ಇಲ್ಲ. ಅದರ ಹುರುಡು, ನಾನು ಏನಾದರೂ ಎಲ್ಲರನ್ನೂ ಕೊಂದು ಬಿಡ್ತೀನಿ, ಎಲ್ಲರನ್ನೂ ನಾನು ಜಗತ್ತನ್ನೇ ನಾನು ನಾಶ ಮಾಡಿಬಿಡ್ತೀನಿ ಅಂತ ಹೇಳಿದ್ದು ಹುರುಡಿಸಿ ಬಂದರೆ ಅದೇನಾದರೂ ಮಾಡೋಕ್ಕಾಗತ್ತಾ ಈ ಶಿವನ ಮುಂದೆ? ಏನೂ ಇಲ್ಲ. ಅದು ಎಷ್ಟು ಫಾಸ್ಟಾಗಿ ಮಾಡಿದಾನಂತೆ ಅಂದರೆ ನೋಡಿ, ಪೊಳೆ, ಪೆರೆ, ಪಾವು, ಎತ್ತುಗಳು ಅವನ ಹತ್ರ ಇರೋ ತಾನೆ. ಪೊಳೆ ಅಂದರೆ ಗಂಗೆ, ಪೆರೆ ಅಂತಂದರೆ ಚಂದ್ರ, ಪಾವು ಅಂದರೆ ಹಾವು,
ಎತ್ತು ಅಂದರೆ ಋಷಭ, ನಂದಿ ವಾಹನ. ಇವೆಲ್ಲ ಏನಾಯಿತು ಏನಾಯಿತು ಅಂತ ಅವಕ್ಕೇನು ಗೊತ್ತೇ ಆಗಿಲ್ಲ, ಏನು ನಡೆದಿದೆ ಅಂತ ಗೊತ್ತಾಗಿಲ್ಲ. ಏನಾಯಿತು ಶಿವ, ಏನು ಕುಡ್ದ, ಏನಾಯಿತು, ಎಲ್ಲಿಂದ ಬಂದ, ಏನು ಅನ್ನೋದ್ರಲ್ಲೇನೆ ಮೊದಲಾದರ ಕತೆ ತೀರ್ದುದಲ್ಲ. ಅಷ್ಟರಲ್ಲಿ ಅವ್ರ ಕಣ್ಣಿಗೆ ಬೀಳಲಿಲ್ಲ ಹಾಲಾಹಲ, ಆ ಕಾಲಕೂಟ ವಿಷ ಅವು ಯಾವಕ್ಕೂ ಬೀಳಲಿಲ್ಲ. ಹಾವಿಗೆ ಗೊತ್ತಾಗಲಿಲ್ಲ, ಹಾವನ್ನು ವಿಷವೇ ಇರೋದು, ಹಾವಿಗೆ ವಿಷದ ಸುಳಿವು ಸಿಕ್ಕಲಿಲ್ಲ. ಅಷ್ಟು ಫಾಸ್ಟಾಗಿ ಶಿವ ಇವರ ಪ್ರಾರ್ಥನೆಯನ್ನು ಕೇಳಿ ಇವೆಲ್ಲ ಏನಾಯಿತು ಅನ್ನೋದು ಅವ್ರಿಗೆ ಗೊತ್ತಾಗೋದ್ರಲ್ಲೇ ಆ ಹಾಲಾಹಲದ ಕತೆ ತೀರೋಯ್ತಂತೆ. ಅದು ಹೇಗಿತ್ತು ಕೇಳಿ. ಪಿಡಿ ತುಪ್ಪದ ಗಸಿ ಕರಗಿ ಪಿಡಿ ಗೊಪ್ಪರಿಗೆಯ ಕೊರಳ್ ಗೊರಂಗುವ ತೆರದಿ. ಪಿಡಿ ತುಪ್ಪದ ಗಸಿ ಕರಗಿ ಪಿಡಿ ಗೊಪ್ಪರಿಗೆಯ ಕೊರಳ್ಗೆ ಒರಂಗುವ ತೆರದಿಂ. ಮೃಡನ ಕೊರಳ್ಗೆ ಒಂಟಿದುದು ಆ ಕೆಡುಕಿನ ಹಾಲಾಹಲಂ ಕಲಂಕದ ಸೊಗಸಿಂ. ಸುರುಟಿ ಮಂಗಳ. ಈ ವಿಷಪಾನವೂ ಕೂಡ, ಆ ಕಾಲಕೂಟ ವಿಷಪಾನವೂ ಕೂಡ ಮಂಗಳಕರ. ಹಾಗಾಗಿ ಅವನು ಶಿವ ಅಲ್ವಾ. ಅದನ್ನು ನೋಡಿ ಅವರು ಸುರಟಿನಲ್ಲಿ ಹಾಡಿದ್ದಾರೆ. ಹೇಗಿದೆ ಈ ಕಲ್ಪನೆ? ತುಪ್ಪ ಕಾಯಿಸೋರಿಗೆ, ಇವತ್ತೆಲ್ಲ ತುಪ್ಪ ತರೋರಿಗೆ ಇದು ಗೊತ್ತಾಗಲ್ಲ, ತುಪ್ಪ ಕಾಯಿಸೋರಿಗೆ ಗೊತ್ತಾಗತ್ತೆ ಅಷ್ಟೇನೆ. ತುಪ್ಪ ಬೆಣ್ಣೆ ಕಾಯಿಸೋದು, ತುಪ್ಪ ಕಾಯಿಸೋದು ಅಂತ ಹೇಳ್ಬಿಡ್ತೀವಿ, ಅದು ರೂಢಿಯಲ್ಲಿ. ಬೆಣ್ಣೆ ಕಾಯಿಸೋರಿಗೆ ಗೊತ್ತಾಗುತ್ತೆ. ಬೆಣ್ಣೆ ಕಾಯಿಸಿದಾಗ ಏನಾಗುತ್ತೆ, ನಾವೆಲ್ಲ ಅದನ್ನು ಬಸ್ಕೊಳ್ತೀವಲ್ವ ಫಿಲ್ಟ್ರ್ ಮಾಡಿ. ಆಗ ಬಸಿಯುವಾಗ ಅದರ ಗಸಿ ಇರುತ್ತಲ್ಲ ಕೆಳಗಡೆ ಕಪ್ಪಗಿರುವಂಥದ್ದು, ಅದು ಆ ಕಂಠದಲ್ಲೆಲ್ಲ ಮೆತ್ಕೊಂಡಿರುತ್ತೆ. ಕೆಳಗಡೆ ಒಂದಿಷ್ಟು ಕಂಠದಲ್ಲೆಲ್ಲ ಮೆತ್ಕೊಂಡಿರುತ್ತೆ. ಆ ಗಸಿ ಉಪ್ಪಕ್ಕಿಂತ ಜಾಸ್ತಿ ಅದೇ ಇರೋದು ಗಸಿ. ಎಲ್ಲಿ ಮೇಡಮ್ ಇರುತ್ತೆ? ಆ ಗಸಿ ಇರುತ್ತಲ್ವಾ, ಅದು ಪಿಡಿ ಅದು ಕಂಠಕ್ಕೆ ಹೊರಗೋ ರೀತಿಯಲ್ಲಿ ಇದು ಮೃಡನ ಕೊರಳಿಗೆ ಅಂಟಿದುದು ಆ ಕೆಡುಕಿನ ಹಾಲಾಹಲಂ ಕಲಂಕದ ತೆರಗಿಂ. ಅಂದರೆ ಕಳಂಕ ಅಂದರೆ ಅವನಿಗೆ ಒಂದು ಚಿಹ್ನೆ ಅಂತಲೂ ಅಂದ್ಕೊಳ್ಬೋದು ಅದು. ಹಾಗೆ ಅದು ಅಲ್ಲಿ ಅವನ ಕೊರಳಿಗೆ ಅಂಟ್ಕೋತಂತೆ. ಅದಕ್ಕೆಲ್ಲ ಅಂದರೆ ಅದು ಶಿವನಿಗೆ ವಿಷ ಕಂಠ ತಾನೇ ಅಲ್ಲ, ಅವನು ಅಲ್ಲೇ ಇರೋದು, ಅಲ್ಲಿಂದ ಕೆಳಗಡೆ ಹೋಗಿಲ್ಲ, ಕುಡಿದಿದ್ದಾನಷ್ಟೇನೇನೆ. ಅದು ಬೇರೆ ಬೇರೆ ಕಥೆ ಎಲ್ಲ ಹೇಳ್ತಾರೆ. ಪಾರ್ವತಿ ಅವಳ ಕೊರಳನ್ನು ಹಿಡ್ಕೊಂಡ್ಬಿಟ್ಲು, ಅದರಿಂದಾಗಿ ಕೆಳಗಡೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಅದೋ ಒಂದು ಕತೆ ಉಂಟು. ಅದಕ್ಕೂ ಕಾರಣ ಉಂಟು. ತನ್ನ ಗಂಡಂಗೆ ಏನಾದ್ರು ಹೊಟ್ಟೆಗೆ ಅದು ವಿಷ ಸೇರಿ ಏನಾರು ಆಗೋಗುತ್ತೆ ಅನ್ನೋ ಕಾಳಜಿಗಿಂತ ಅವನಿಗೇನು ಆಗಲ್ಲ ಅಂತ ಅವಳಿಗೆ ಗೊತ್ತು. ಅವಳ ಗಂಡನ ಸಾಮರ್ಥ್ಯ ಅವಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವರ ಗಂಡ ಏನು ಅನ್ನೋದು ಅವ್ರಿಗೆ ತಾನೇ ಗೊತ್ತಿರುತ್ತೆ, ಬೇರೆಯವ್ರಿಗೆಲ್ಲ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ. ಹಾಗಾಗಿ ಪಾರ್ವತಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇವನನ್ನು ಏನು ಮಾಡುತ್ತೆ ಈ ಒಂದು ಪಿಂಟ್ ವಿಷ, ಇವನನ್ನು ಏನು ಮಾಡುತ್ತೆ, ಏನೂ ಮಾಡಲ್ಲ ಅಂತ. ಆದರೆ ಅವಳು ಜಗಜ್ಜನನಿ, ಜಗನ್ಮಾತೆ, ಮತ್ತು ಇವನೂ ಕೂಡ ಜಗತ್ಪಿತ. ಹಾಗಾಗಿ ಇವರಿಬ್ಬರಿಗೂ ಕಾಳಜಿ ಇದ್ದಿದ್ದೇನು, ಒಳಗಡೆಗೆ ಹೋದರೆ ಅವನ ಹೊಟ್ಟೆ ಒಳಗಡೆ ಇರೋವಂತಹ ಸಕಲ ಬೇರೆ ಬೇರೆ ರೀತಿಯಾದಂಥ ಜೀವರಾಶಿಗಳೆಲ್ಲ ನಾಶ ಆಗೋಗುತ್ತೆ. ಅದನ್ನು ಹೊರಗಡೆ ಇದ್ದರೆ ಅವರೇ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ಮನ್ನೆಲ್ಲ ನಾಶ ಮಾಡ್ತಾ ಇದೆ, ಈ ಜಗದ್ವಿಸರವನ್ನೆಲ್ಲ ನಾಶ ಮಾಡ್ತಾ ಇದೆ ಅಂತ. ಹಾಗಾಗಿ ಅದು ಆಗಬಾರ್ದು ಅಂತ ಕುಡ್ದಿದ್ದಾನೆ. ಒಳಗಡೆ ಹೋದರೆ ಅವನ ವಿಶ್ವೋದರ ಒಳಗಡೆ ಎಲ್ಲ ಇದೆ, ಅದು ಎಲ್ಲ ಹಾಳಾಗೋಗುತ್ತೆ, ಅಂದರೆ ನಾಶ ಆಗೋಗುತ್ತೆ. ಅದು ಆಗಬಾರ್ದು ಅಂತ ಹೇಳಿ ನೋದ್ಗೀರ್ಣಂ ನ ಗಲಿತಂ ತ್ವಯ ಅಂತ ಹೇಳಿ, ನ ಗಿಲಿತಂ ತ್ವಯ ಅಂತ ಶಿವಾನಂದರೇ ಹೇಳ್ತಾರೆ. ನೀನು ಅದಕ್ಕಾಗಿ ಒಳಗಡೆ ನುಂಗುಲೂ ಇಲ್ಲ, ಹೊರಗಡೆ ಉಗುಳಲೂ ಇಲ್ಲಪ್ಪ, ನೀನು ಕಂಠದಲ್ಲಿ ಇಟ್ಕೊಂಡಿದೀಯಾ ಅಂತ ಆಚಾರ್ಯರು ಶಿವಾನಂದರಲ್ಲಿ ಶಿವನನ್ನು ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ನೋಡಿ, ಅವನ ಕಳಂಕದ ಸೊಗಸಿಂದೆ ಅವನ ಕಂಠದಲ್ಲಿ ಅದು ಗಸಿಯಾಗಿ ಮೆತ್ಕೊಳ್ತು ಅಂತ ಹೇಳಿ ಆ ಒಂದು ಸುಂದರವಾದಂಥ ಕಲ್ಪನೆ. ಇದರಲ್ಲಿ ತುಂಬ ಹಿಡಿಸಿದ್ದು ತುಪ್ಪದ ಗಸಿ, ಈ ಶಬ್ದಗಳೇ ಇವಾಗೆಲ್ಲ ಹೊರಟೋಗ್ತಾ ಇದೆ ಎಷ್ಟೊಂದು, ಬಿಕಾಸ್ ಆಫ್ ಅವರ್ ಮಾಡಿಫೈಡ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ತುಂಬ ಜನ ತುಪ್ಪ ತಂದ್ಬಿಡೋದಾಗತ್ತೆ, ಎಲ್ಲ ಮಾಡ್ತಾರೆ. ನಾವೇನೋ ಬೆಣ್ಣೆನೂ ಕಡಿತೀವಿ, ತುಪ್ಪನೂ ಕಾಯಿಸ್ತೀವಿ. ಹಾಗಾಗಿ ಗಸಿ ಅಂದರೆ ನನಗೆ ಡಿಕ್ಷನರಿ ನೋಡೋ ಸಂದರ್ಭ ಬರಲಿಲ್ಲ. ಪುಣ್ಯಕ್ಕೆ ಇಲ್ಲದೇ ಎಷ್ಟೋ ಶಬ್ದಗಳಿಗೆ ಈ ಥರನೇ ಹೊರಟೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಕಾಲಾಂತರದಲ್ಲಿ ಅದು ಆಗಬೇಕಾದ್ದೇನೆ. ಅದರ ಹಳೆದಲ್ಲೇ ಇಟ್ಕೊಂಡು ಇರೋದಕ್ಕೂ ಆಗೋದಿಲ್ಲ. ಹೇಳೋದು ಹೀಗೆ.